ಹೌದು, ರೇಡಿಯೋ ಇದೆ, ರೇಡಿಯೋ ಪ್ಲೇ ಆಗುತ್ತೆ, ಆಂಟಿನಾ ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ಗಾಡಿಯ ಗೈಸ್. ಇನ್ನು MG ವಿಂಡ್ಸರ್ ಪ್ರೋ ಗಾಡಿಯ ಟೇಲ್ ಗೇಟ್ಸ್ನ ನೀವು ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ರೀತಿ ಓಪನ್ ಅಪ್ ಮಾಡ್ಬೋದು. ಸೊ ಇಲ್ಲಿ ರೇಡಿಯೋ ಇದೆ, ಬ್ಲೂಟೂತ್ ಇದೆ, ಗಾಡಿಯ ಸೆಟ್ಟಿಂಗ್ಸ್ ಎಲ್ಲವೂ ಕೂಡ ಇಲ್ಲೇ ನೀವು ಆಕ್ಸೆಸ್ ಮಾಡ್ಕೊಳ್ಬಹುದು. ಟ್ರೇ ಕೆಳಗಡೆ ಏನಿದೆ ಚೆಕ್ಔಟ್ ಮಾಡೋಣ. ಎಲ್ಲಿಗೂ ಸ್ಪೇರ್ ವೀಲು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮೋಟೋಟೆಕ್ ಕನ್ನಡ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಪುನೀತ್. ಸೊ ಇವತ್ತು ನಾನು ರಿವ್ಯೂ ಮಾಡ್ತಿರುವಂಥ ಈ ಗಾಡಿ ಬಂದು MG ವಿಂಡ್ಸರಲ್ಲೇ ಹೊಸದಾಗಿ ಬಂದಿರುವಂಥ ಪ್ರೋ ವೇರಿಯಂಟ್. ಸೊ ಈ ಒಂದು ಪ್ರೋ ವೇರಿಯಂಟಲ್ಲಿ ಪ್ರೋ ಅಂತ ಹೆಸರಲ್ಲಿ ಕೊಟ್ಟಿದ್ದಾರಲ್ಲ, ಬ್ಯಾಟ್ರಿ ಕೆಪಾಸಿಟಿ ದೊಡ್ಡದಾಗಿ ಕೊಟ್ಟಿದ್ದಾರೆ, ರೇಂಜ್ ಆಬ್ವಿಯಸ್ಲಿ ಜಾಸ್ತಿ ಕೊಟ್ಟಿದ್ದಾರೆ. ಮೊದಲೇ ಫೀಚರ್ ಇತ್ತು ಸಿಕ್ಕಾಬಟ್ಟೆ, ಈಗ ಇನ್ನೂ ಜಾಸ್ತಿ ಫೀಚರ್ಸ್ನ ಕೊಟ್ಟಿದ್ದಾರೆ. ಸೊ ಏನು ಎತ್ತ ಈ ಗಾಡಿನ ತಗೋಬೋದಾ ಬೇಡವಾ, ಓಡಿಸೋದಕ್ಕೆ ಹೇಗಿದೆ, ಎಲ್ಲ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಈ ಒಂದು ಡ್ರೈವ್ ರಿವ್ಯೂನಲ್ಲಿ. ಸೊ ತಪ್ಪದೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಈ ಗಾಡಿನ ಪ್ರೊವೈಡ್ ಮಾಡಿದಂಥ ನಮ್ಮ ಮೈಸೂರಿನ MG ಮೋಟರ್ಸ್ ಡೀಲರ್ಶಿಪ್ ಆಗಿರುವಂಥ ದ್ಯುತಿ ಆಟೋಮೊಬೈಲ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ರಿವ್ಯೂನ ನಾನು ಶುರು ಮಾಡ್ತಾ ಇದ್ದೀನಿ. ನೀವೇನಾದರೂ ಮೈಸೂರಲ್ಲಿ ಇದ್ದೀರಾ, ಮೈಸೂರು ಸುತ್ತಮುತ್ತ ಇದ್ದೀರಾ ಅಂದರೆ MG ವೆಹಿಕಲ್ಸ್ನ ಟೆಸ್ಟ್ ಡ್ರೈವ್ ಮಾಡಬೇಕು, ಬುಕಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ಮೈಸೂರು ಹುಣಸೂರು ರೋಡ್ ಅಲ್ಲಿರುವಂತ ದ್ಯುತಿ ಆಟೋಮೊಬೈಲ್ಸ್ ಆಥರೈಸ್ಡ್ MG ಮೋಟರ್ಸ್ ಡೀಲರ್ಶಿಪ್ಗೆ ವಿಸಿಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಹಾಗೇನೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದ್ದೀನಿ, ಅಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು ರಿವ್ಯೂನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಮೋಟೋಟೆಕ್ ಕನ್ನಡ ಗೈಸ್, ನೀವು ನೋಡ್ತಾ ಇದ್ದೀರಾ MG ವಿಂಡ್ಸರ್ ಪ್ರೋ ವರ್ಷನ್. ಸೊ ಈ ಒಂದು ಪ್ರೋ ವರ್ಷನ್ ಲಾಂಚ್ ಆಗಿದ್ದು ಮೇ 2025ನಲ್ಲಿ, ಬಟ್ ವಿಂಡ್ಸರ್ ಲಾಂಚ್ ಆಗಿದ್ದು ಸೆಪ್ಟೆಂಬರ್ 2024ನಲ್ಲಿ. ಲಾಂಚ್ ಆದಾಗಲಿಂದ ಇಲ್ಲಿವರೆಗೂ ಕೂಡ ನಮ್ಮ ಇಂಡಿಯಾದ ಒನ್ ಆಫ್ ದ ಟಾಪ್ ಸೆಲ್ಲಿಂಗ್ EV ಕಾರ್ ಆಗಿದೆ ಇದು. ಯಾಕೆಂದರೆ ಇದರ ರೇಂಜ್ ಆಗಿರ್ಬೋದು, ಇದರ ಫೀಚರ್ಸ್ ಆಗಿರ್ಬೋದು, ಇದರ ಕಂಫರ್ಟ್ ಜನಕ್ಕೆ ತುಂಬ ಇಷ್ಟ ಆಗಿದೆ. ಹಾಗಾಗಿ ಇದಕ್ಕೆ ಹೆಚ್ಚಿನ ಜನ ಬಯರ್ಸ್ ಇದ್ದಾರೆ ನಮ್ಮ ದೇಶದಲ್ಲಿ. ಸೊ ಈ ಒಂದು ಗಾಡಿ ಪ್ರೋ ವರ್ಷನ್ ಬಿಟ್ಟಿರೋದು, ಹೆಚ್ಚಿನ ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ, ಆಬ್ವಿಯಸ್ಲಿ ರೇಂಜ್ ಜಾಸ್ತಿ ಆಗುತ್ತೆ, ಇನ್ನೂ ಸಾಕಷ್ಟು ಫೀಚರ್ಸ್ನ ಕೊಟ್ಟಿದ್ದಾರೆ, ಸೇಫ್ಟಿ ವೈಸ್ ಆಗಿರ್ಬೋದು, ಟೆಕ್ ವೈಸ್ ಆಗಿರ್ಬೋದು, ಎಲ್ಲಾನು ಒನ್ ಬೈ ಒನ್ ನಿಮಗೆ ತಿಳಿಸ್ತೀನಿ. ಸ್ಟಾರ್ಟಿಂಗ್ ಫ್ರಮ್ ದ LED DRL ಫ್ರಂಟ್ ಡಿಸೈನಲ್ಲಿ ನಿಮಗೆ ಎದ್ದು ಕಾಣೋದೆ ಈ ಒಂದು LED DRL. ಗಾಡಿಯ ಫುಲ್ ವಿಡ್ತಲ್ಲಿ ಇದು ಫಾಲೋ ಆಗುತ್ತೆ. ಸ್ಟಾರ್ ಸ್ಟ್ರೀಕ್ LED ಅಂತ MG ಅವರು ಇದನ್ನು ಕರೀತಾರೆ. ಈ ಒಂದು LED ಲೈಟ್ ನಿಮಗೆ ಟರ್ನ್ ಇಂಡಿಕೇಟರ್ಸ್ ಆಗಿ ಕೂಡ ಇಂಟಿಗ್ರೇಟೆಡ್ ಆಗಿ ವರ್ಕ್ ಮಾಡುತ್ತೆ. ಜೊತೆಗೆ ಇಲ್ಯುಮಿನೇಟೆಡ್ ಆಗಿ ಈ ಒಂದು ಲೋಗೋ ಕೂಡ ವರ್ಕ್ ಆಗುತ್ತೆ. ಅದು ನೋಡೋದಕ್ಕೆ ಕತ್ಲ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಫ್ರಂಟ್ ಡಿಸೈನೇ ನಿಮಗೆ ಒಂಥರ ಡಿಫ್ರೆಂಟ್ ಆಗಿದೆ. ರೆಗ್ಯುಲರ್ ಕನ್ವೆನ್ಷನಲ್ ಹ್ಯಾಚ್ ಬ್ಯಾಕ್ಸ್ ಆಗಿರ್ಬೋದು, ಗಾಡಿಗಳಾಗಿರ್ಬೋದು, ಆ ಥರ ನಿಮಗೆ ನೋಡೋದಕ್ಕೆ ಅನಿಸೋದಿಲ್ಲ. ಸೊ MG ಅವರ ಈ ಡಿಸೈನೇ ಎಷ್ಟೊಂದು ಜನಕ್ಕೆ ಇಷ್ಟ ಆಗಿದೆ. ಆ್ಯಂಡ್ ಫ್ರಂಟಲ್ಲಿರುವಂಥ ಈ ಬಂಪರ್ ಡಿಸೈನ್ ಆಗಿರ್ಬೋದು, ನೋಡಿ ಸ್ವಲ್ಪ ಬಲ್ಜಿ ಆಗಿದೆ, ನೋಡೋದಕ್ಕೆ ಅದೊಂಥರ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಫ್ರಂಟಲ್ಲಿ ನಿಮಗೆ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಸೊ 360 ಡಿಗ್ರಿ ಕ್ಯಾಮ್ರಾ ಇದೆ ಈ ಒಂದು ಗಾಡಿನಲ್ಲಿ. ಸೊ ಅದರ ಒಂದು ಕ್ಯಾಮ್ರಾ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ನೀವು ನೋಡ್ತಾ ಇದ್ದೀರಾ LED ಹೆಡ್ಲ್ಯಾಂಪ್ ಸೆಟಪ್ ಇದೆ, ಪ್ರೊಜೆಕ್ಟರ್ LED ಹೆಡ್ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣುತ್ತೆ ಅದು ಸ್ವಿಚ್ ಆನ್ ಆದಾಗ. ಆ್ಯಂಡ್ ಫ್ರಂಟ್ ಬಂಪರ್ ಕೆಳಗಡೆ ನೀವು ನೋಡ್ತಾ ಇದ್ದೀರಾ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ನಿಮಗೆ ಈ ಒಂದು ಫ್ರಂಟ್ ಗ್ರಿಲ್ನ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ಕ್ರೋಮ್ ಇನ್ಸರ್ಟ್ಸ್ನ ಆ್ಯಡ್ ಮಾಡಿದ್ದಾರೆ. ಸೊ ಓವರ್ ಆಲ್ ಫ್ರಂಟ್ ಲುಕ್ ಅಂತೂ ತುಂಬಾ ಚೆನ್ನಾಗಿದೆ, ಸಿಮಿಲರ್ ಆಗಿದೆ. ಲುಕ್ ವೈಸ್ ಏನು ಚೇಂಜ್ ಆಗಿಲ್ಲ, ಫೀಚರ್ಸ್ ವೈಸ್ ಹೆಚ್ಚಿನ ಫೀಚರ್ಸ್ನ ನಿಮಗೆ ಆಫರ್ ಮಾಡಿದ್ದಾರೆ ಈ ಒಂದು ಪ್ರೋ ವೇರಿಯಂಟಲ್ಲಿ. ಆ್ಯಂಡ್ ಇದು ನಿಮಗೆ ಬಾನೆಟ್ ಸೆಕ್ಷನು, ನಿಮ್ಮ ಫ್ರಂಟ್ ಹುಡ್ ಇಲ್ಲೇ ಬರುತ್ತೆ. ಆ್ಯಂಡ್ ಗ್ಲಾಸ್ ಅಂತೂ ತುಂಬ ದೊಡ್ಡದಾಗಿದೆ, ಅಗಲವಾಗಿದೆ. ಒಂದು ವ್ಯಾನ್ಗೆ ಕೊಡುವಂಥ ಲೆಕ್ಕದಲ್ಲಿ ಗ್ಲಾಸ್ನ ಕೊಟ್ಟಿದ್ದಾರೆ. ಒಳಗಡೆ ಕೂತ್ಕೊಂಡಾಗ ಕ್ಯಾಬಿನ್ ಫೀಲಿಂಗ್ ಇದೆಯಲ್ಲ, ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ. ಆ್ಯಂಡ್ ಮೇಲೆ ನೀವು ನೋಡ್ತಾ ಇದ್ದೀರಾ ADAS ಲೆವೆಲ್ 2 ಕೊಟ್ಟಿದ್ದಾರೆ ಈ ಒಂದು ಗಾಡಿನಲ್ಲಿ. ಸೊ ಪ್ರೋ ವರ್ಷನಲ್ಲಿ ADAS ಲೆವೆಲ್ 2 ಸಿಗ್ತಾ ಇದೆ. 12+ ADAS ಫೀಚರ್ಸ್ನ ನಿಮಗೆ ಆಫರ್ ಮಾಡಿದ್ದಾರೆ. ಲೇನ್ ಅಸಿಸ್ಟ್ ಆಗಿರ್ಬೋದು, ಕೊಲಿಷನ್ ಅಲರ್ಟ್ ಇದೆಲ್ಲ ಸೇರಿ 12 ಫೀಚರ್ನ ಕೊಟ್ಟಿದ್ದಾರೆ. ಅದರ ಕ್ಯಾಮ್ರಾ ನೀವು ನೋಡಬಹುದು, ಸೆನ್ಸರ್ಸ್ ಎಲ್ಲ ಅಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ನಾನೀಗ ರಿವ್ಯೂ ಮಾಡ್ತಿರುವಂಥ ಗಾಡಿ ಬಂದು ಇದು ಬ್ಲೂ ಕಲರ್, ಸೆಲೆಡಾನ್ ಬ್ಲೂ ಅಂತ ಕರೀತಾರೆ ಇದನ್ನು. ಆ್ಯಂಡ್ ಈ ಒಂದು ವೇರಿಯಂಟ್ ಬಂದು ಎಸೆನ್ಸ್ ಪ್ರೋ ಅಂತ, ಟಾಪ್ ಎಂಡ್ ವೇರಿಯಂಟ್. ಒಟ್ಟು 2 ವೇರಿಯಂಟಲ್ಲಿ ಈ ಒಂದು ಪ್ರೋ ವರ್ಷನ್ನ ಬಿಟ್ಟಿದ್ದಾರೆ, ಎಕ್ಸ್ಕ್ಲೂಸಿವ್ ಪ್ರೋ ಮತ್ತು ಎಸೆನ್ಸ್ ಪ್ರೋ ಅಂತ. ನಾನೀಗ ರಿವ್ಯೂ ಮಾಡ್ತಿರೋದು ಎಸೆನ್ಸ್ ಪ್ರೋ. ಎಸೆನ್ಸ್ ಪ್ರೋ ಅಲ್ಲಿ ನಿಮಗೆ ADAS ಮತ್ತು ಎಲ್ಲ ಫುಲ್ ಫೀಚರ್ಸ್ ಸಿಗ್ತಾ ಇದೆ. ನಿಮಗೆ ಎಕ್ಸ್ಕ್ಲೂಸಿವ್ ಪ್ರೋನಲ್ಲಿ ADAS ಫೀಚರ್ ಇರೋದಿಲ್ಲ, ಪವರ್ ಟೈಲ್ ಗೇಟ್ಸ್ ಇರೋದಿಲ್ಲ, ಕೆಲವೊಂದಷ್ಟು ಫೀಚರ್ನ ಕೊಟ್ಟಿಲ್ಲ. ಅದಕ್ಕೂ ಇದಕ್ಕೂ ತುಂಬ ಏನು ಪ್ರೈಸ್ ಡಿಫ್ರೆನ್ಸ್ ಇಲ್ಲ. ಸೊ ಹಾಗಾಗಿ ಯಾರೇ ಪ್ರೋ ವರ್ಷನ್ನ ಬೈ ಮಾಡ್ತಿದ್ದೀರಾ ಅಂದರೆ ಎಸೆನ್ಸ್ ಪ್ರೋನೇ ಬೈ ಮಾಡಿ, ಎಲ್ಲ ಫೀಚರ್ಸ್ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ಇನ್ನು ಈ ಗಾಡಿಯ ಟೈರ್ಸ್ ಬಗ್ಗೆ ಹೇಳಬೇಕು ಅಂದರೆ 18 ಇಂಚ್ ವೀಲ್ಸ್ನ ಆಫರ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಏನಿದೆ ಡಿಸೈನು, ಇದು ಡಿಫ್ರೆಂಟಾಗಿ ಪ್ರೋ ವರ್ಷನ್ಗೆ ಅಂತಲೇ ಬಿಟ್ಟಿರೋದು. ನಿಮಗೆ ಮಾಮೂಲಿ ಬೇರೆ ವರ್ಷನಲ್ಲಿ ಇರುವಂಥ ಡಿಸೈನು ಬೇರೆ ರೀತಿಯಾದಂಥ ಅಲಾಯ್ ವೀಲ್ ಡಿಸೈನ್ ಇದೆ, ಇದರಲ್ಲಿ ನಿಮಗೆ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ನ ಆಫರ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಕ್ರೋಮ್ ಎಲಿಮೆಂಟ್ಸ್ ಈ ಕಡೆಯಿಂದ ಗಾಡಿ ಫುಲ್ ವಿಡ್ತಲ್ಲಿ ಫಾಲೋ ಆಗುತ್ತೆ, ತುಂಬಾ ಚೆನ್ನಾಗಿದೆ ಅದು. ಆ್ಯಂಡ್
ಪಿಲ್ಲರ್ ವೈಸ್ ಎ ಪಿಲ್ಲರ್ ಆಗಿರ್ಬೋದು, ಬಿ ಪಿಲ್ಲರ್, ಸಿ ಪಿಲ್ಲರ್ ನೀವು ನೋಡ್ತಾ ಇದ್ದೀರಾ, ಚೆನ್ನಾಗಿ ಅದನ್ನು ಸ್ಟ್ರಕ್ಚರ್ ಮಾಡಿದ್ದಾರೆ. ಈ ಒಂದು ಡಿಸೈನ್ನ MG ಅವರು ಏರೋ ಗ್ಲೈಡ್ ಡಿಸೈನ್ ಅಂತ ಕರೀತಾರೆ. ಯಾಕೆಂದರೆ ಏರೋ ಡೈನಾಮಿಕ್ಲಿ ತುಂಬಾ ಚೆನ್ನಾಗಿದೆ ಒಂದು ಡಿಸೈನ್. ನೀವು ನೋಡ್ತಾ ಇದ್ದೀರಾ ಸೈಡಿಂದ ಗಾಡಿ ಹೋಗ್ತಿರುವಾಗ ವಿಂಡ್ ಈ ರೀತಿಯಾಗಿ ಚೆನ್ನಾಗಿ ಪಾಸ್ ಆಗುತ್ತೆ. ಸೊ ಏರೋ ಡೈನಾಮಿಕ್ಲಿ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಈ ಗಾಡಿನ. ವಿಂಡ್ ಶೀಲ್ಡ್ ಅಂತೂ ದೊಡ್ಡದಾಗಿದೆ, ಜೊತೆಗೆ ವಿಂಡೋಸ್ ಅಂತೂ ಇನ್ನೂ ದೊಡ್ಡದಾಗಿ ಕೊಟ್ಟಿದ್ದಾರೆ ಈ ಗಾಡಿನಲ್ಲಿ. ಕೂತ್ಕೊಂಡು ಒಳಗಡೆ ಓಡಿಸುವಾಗ ನಿಜವಾಗ್ಲೂ ಹೇಳ್ತೀನಿ ಒಳ್ಳೆ ಫೀಲಿಂಗ್ ಬರುತ್ತೆ. ಆ್ಯಂಡ್ ಫ್ಲಶ್ ಡೋರ್ ಹ್ಯಾಂಡಲ್ಸ್ನ ಆಫರ್ ಮಾಡಿದ್ದಾರೆ, ತುಂಬ ಪ್ರೀಮಿಯಮ್ ಆಗಿ ಕಾಣ್ತಾ ಇದೆ ಅದು. ಆ್ಯಂಡ್ ಹಾಗೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ORVMಸ್ನ ಕೊಟ್ಟಿದ್ದಾರೆ ಇಂಟಿಗ್ರೇಟೆಡ್ ಆಗಿ. ನಿಮಗೆ ಟರ್ನ್ ಇಂಡಿಕೇಟರ್ಸ್ ಇದೆ ನೋಡಿ. ಅಪ್ರೋಚ್ ಅನ್ಲಾಕ್ ಫೀಚರ್ ಆನ್ ಆಯಿತು. ನಾನು ಹತ್ರ ಬಂದಲ್ಲ, ಕೀ ಜೇಬಲ್ ಇದೆ, ಹತ್ತಿರ ಬಂದಿದ ತಕ್ಷಣ ಅಪ್ರೋಚ್ ಅನ್ಲಾಕ್ ಆಗುತ್ತೆ. ದೂರ ಹೋಗಿದ ತಕ್ಷಣ ಆಟೋಮೆಟಿಕ್ ಆಗಿ ಅದೇ ಲಾಕ್ ಆಗುತ್ತೆ. ತೋರಿಸ್ತೀನಿ ನೋಡಿ. ನಾನೀಗ ದೂರ ಹೋಗ್ತೀನಿ, ಕೀ ಇಲ್ಲ ಕೈಯಲ್ಲಿ, ದೂರ ಹೋಗ್ತೀನಿ, ಗಾಡಿ ಲಾಕ್ ಆಗುತ್ತೆ ನೋಡಿ. ಜಸ್ಟ್ ಲಾಕ್ ಆಯಿತು. ಸೊ ಈ ರೀತಿ ವರ್ಕ್ ಆಗುತ್ತೆ. ಈಗ ಹತ್ತಿರ ಹೋದರೆ ಅನ್ಲಾಕ್ ಆಗುತ್ತೆ ನೋಡಿ. ಸೊ ಈ ರೀತಿ ಅಪ್ರೋಚ್ ಲಾಕ್ ಆ್ಯಂಡ್ ಅನ್ಲಾಕ್. ಅದನ್ನು ಆನ್ ಆಫ್ ಮಾಡ್ಕೋಬೋದು, ಬೇಕು ಅಂದರೆ, ಬೇಡ ಅಂದರೆ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ನೀವು ಅದನ್ನು ಇಟ್ಕೋಬಹುದು. ಆ್ಯಂಡ್ ಹಾಗೆಯೇ ಕೆಳಗಡೆ ನೀವು ನೋಡ್ತಾ ಇದ್ದೀರಾ ಸೈಡ್ ಟ್ರಿಮ್ಸಲ್ಲಿ ಕೂಡ ಕ್ರೋಮ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಡಿಸೈನ್ ನಿಮಗೆ ಮಿನಿಮಲಿಸ್ಟಿಕ್ ಆಗಿದೆ, ಬಟ್ ಆದರೂ ಕೂಡ ಎಫೆಕ್ಟಿವ್ ಆಗಿದೆ ಅಂದರೆ ತಪ್ಪಾಗಲ್ಲ. ಇಲ್ಲಿ ಎ ಪಿಲ್ಲರಲ್ಲಿ ಕೊಟ್ಟಿರುವಂಥ ಈ ಒಂದು ಗ್ಲಾಸ್ ನನಗೆ ತುಂಬ ಇಷ್ಟ ಆಯಿತು. ಗಾಡಿನ ಓಡಿಸುವಾಗ ಇದು ತುಂಬ ಹೆಲ್ಪ್ ಆಗುತ್ತೆ. ನನ್ನ ಪ್ರಕಾರ ಎಲ್ಲ ಗಾಡಿನಲ್ಲೂ ಈ ಥರದ ಒಂದು ಎ ಪಿಲ್ಲರಲ್ಲಿ ಗ್ಲಾಸ್ ಕೊಟ್ಟರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾರೆಲ್ಲ ಸೈಡಿಂದ ಬರ್ತಿರ್ತಾರೆ, ಬ್ಲೈಂಡ್ ಸ್ಪಾಟಲ್ಲಿ ಕಾಣಲ್ಲ ಡ್ರೈವರ್ಗೆ, ಅವ್ರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಗಾಡಿಯ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳೋದಾದರೆ 186 mm ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ. ಸೈಡ್ ವ್ಯೂ ಈ ರೀತಿ ಇದೆ, ತುಂಬಾ ಸಫಿಷಿಯೆಂಟ್ ಅದು 186 mm ಗ್ರೌಂಡ್ ಕ್ಲಿಯರೆನ್ಸ್. ರೇರ್ ವ್ಯೂ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಒಂದು ಸ್ಪಾಯ್ಲರ್ನ ಕೊಟ್ಟಿದ್ದಾರೆ ನಿಮಗೆ, ಅದು ಸಣ್ಣದಾಗಿ ಚೆನ್ನಾಗಿ ಕಾಣ್ತಾ ಇದೆ. ಟಾಪ್ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ರೇರ್ ಡಿಫಾಗರ್ ಜೊತೆ ಈ ಗಾಡಿಗೆ ಆ್ಯಂಟೆನಾ ಎಲ್ಲಿ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಹೌದು, ರೇಡಿಯೋ ಇದೆ, ರೇಡಿಯೋ ಪ್ಲೇ ಆಗುತ್ತೆ, ಆ್ಯಂಟೆನಾ ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಈ ಗಾಡಿಯ ಗ್ಲಾಸಲ್ಲೇ, ರೇರ್ ಗ್ಲಾಸಲ್ಲೇ ಆ್ಯಂಟೆನಾನ ಕೊಟ್ಟಿದ್ದಾರೆ. ಇದೊಂದು ಫಸ್ಟ್ ಇನ್ ಸೆಗ್ಮೆಂಟ್ ಫೀಚರ್ ಇದು. ಈ ಗಾಡಿಯ ಫಸ್ಟ್ 3 ಲೈನ್ಸ್ ಇದೆಯಲ್ಲ, ಅದು ನಿಮಗೆ ಆ್ಯಂಟಿನಾ ಆಗಿ ವರ್ಕ್ ಮಾಡುತ್ತೆ. ಇದೇ ಗ್ಲಾಸ್ ಆ್ಯಂಟಿನಾ ಅಂತ. ಈ ಒಂದು ಗ್ಲಾಸ್ ಆ್ಯಂಟಿನಾ ಇರೋದ್ರಿಂದ ಫಸ್ಟ್ 3 ಲೈನ್ಸ್ ನಿಮಗೆ ಆ್ಯಂಟಿನಾ, ಆ್ಯಂಡ್ ಮಿಕ್ಕಿದೆಲ್ಲವೂ ಕೂಡ ರೇರ್ ಡಿಫಾಗರ್ ಆಗಿ ವರ್ಕ್ ಆಗುತ್ತೆ. ನಮ್ಮ ದೇಶದಲ್ಲಿ ರೇರ್ ಡಿಫಾಗರ್ ಏನು ನೆಸೆಸಿಟಿ ಇಲ್ಲ, ಎಲ್ಲೇನು ಸ್ನೋ ಬೀಳಲ್ಲ. ಬಟ್ ಗ್ಲಾಸ್ ಆ್ಯಂಟಿನಾ ಕೊಟ್ಟಿದ್ದಾರಲ್ಲ, ತುಂಬಾ ಚೆನ್ನಾಗಿದೆ. ಆ್ಯಂಟಿನಾ ಇಲ್ಲ, ಸೊ ನೀವು ಗಾಡಿನ ಕವರ್ ಹಾಕಿ ನಿಲ್ಲಿಸುವಾಗ ಆ್ಯಂಟಿನಾ ಇಲ್ಲದೆ ಇದ್ದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ರೇರ್ ವ್ಯೂ ಈ ರೀತಿ ಇದೆ. ಸಿಮಿಲರ್ ವಿಂಡ್ಸರ್ ವ್ಯೂನೇ ನಿಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ಗಾಡಿಯ ಫುಲ್ ವಿಡ್ತಲ್ಲಿ ನಿಮಗೆ LED ಟೈಲ್ ಲ್ಯಾಂಪ್ಸ್ ಕವರ್ ಆಗುತ್ತೆ. MG ಬ್ಯಾಡ್ಜಿಂಗ್ನ ಕೊಟ್ಟಿದ್ದಾರೆ, ಕೆಳಗಡೆ ವಿಂಡ್ಸರ್ ಬ್ಯಾಡ್ಜಿಂಗ್ನ ಕೊಟ್ಟಿದ್ದಾರೆ. ಈ ಕಡೆ ಏಡಾಸ್ ಬ್ಯಾಡ್ಜಿಂಗ್ ಇದೆ, EV ಬ್ಯಾಡ್ಜಿಂಗ್ ಈ ಕಡೆ ಕೊಟ್ಟಿದ್ದಾರೆ. ರೇರ್ ಕ್ಯಾಮರಾ ಇಲ್ಲಿ ಪ್ಲೇಸ್ ಆಗಿದೆ, ನಂಬರ್ ಪ್ಲೇಟ್ ಬ್ಯಾಡ್ಜಿಂಗ್. ಹಾಗೆ ಕೆಳಗಡೆ ನಿಮಗೆ ಸ್ಕಿಡ್ ಪ್ಲೇಟಲ್ಲಿ ಕ್ರೋಮ್ ಎಲಿಮೆಂಟ್ಸ್ನ ಕೊಟ್ಟಿದ್ದಾರೆ ವಿತ್ ಪಿಯಾನೋ ಬ್ಲ್ಯಾಕ್ ಫಿನಿಶ್. ಸೊ ಓವರ್ ಆಲ್ ಗಾಡಿಯ ಲುಕ್ಸ್ ತುಂಬಾ ಚೆನ್ನಾಗಿದೆ. ಲುಕ್ಕಲ್ಲೇನು ಡಿಫ್ರೆನ್ಸ್ ಇಲ್ಲ, ಆಗಲೇ ಹೇಳಿದಾಗೆ ಕಾಸ್ಮೆಟಿಕ್ಲಿ ಸಿಮಿಲರ್ ಇದ್ರೂ ಕೂಡ ಒಳಗಡೆ ಇಂಟೀರಿಯರ್ಸ್ ಚೇಂಜ್ ಆಗಿದೆ ಆ್ಯಂಡ್ ಟೆಕ್ ಚೇಂಜ್ ಮಾಡಿದರೆ ಅದನ್ನು ಚೆಕ್ಔಟ್ ಮಾಡೋಣ ಬನ್ನಿ. ಗಾಡಿ ಇಂಟೀರಿಯರ್ಸ್ನ ಚೆಕ್ಔಟ್ ಮಾಡೋದಕ್ಕಿಂತ ಮುಂಚೆ ಇದರ ಕೀ ಫಾಬ್ನ ನಿಮಗೆ ತೋರಿಸ್ಬಿಡ್ತೀನಿ. ಮಿನಿಮಲಿಸ್ಟಿಕ್ ಡಿಸೈನ್ ಇರುವಂಥ ಪ್ರೀಮಿಯಂ ಲುಕಿಂಗ್ ಕೀನ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಅನ್ಲಾಕ್, ಲಾಕ್ ಮತ್ತು ನಿಮ್ಮ ಟೇಲ್ ಗೇಟ್ನ ಓಪನ್ ಮಾಡುವಂಥ ಫೀಚರ್ನ ಕೊಟ್ಟಿದ್ದಾರೆ. ಸಫಿಷಿಯೆಂಟ್ ಆಗಿದೆ. ಸೊ ಬನ್ನಿ ಇಂಟೀರಿಯರ್ಸ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಫ್ಲಶ್ ಡೋರ್ ಹ್ಯಾಂಡಲ್ಸ್ನ ಕೊಟ್ಟಿದ್ದಾರಲ್ಲ, ಅದನ್ನು ನೀವು ಓಪನ್ ಮಾಡ್ತೀರಾ. ಅಪ್ರೋಚ್ ಅನ್ಲಾಕ್ ಕೊಟ್ಟಿದ್ರೆ ಅನ್ಲಾಕ್ ಆಗಿ ರೆಡಿ ಆಗಿರುತ್ತೆ. ನಿಮಗೆ ಒಳಗಡೆ ಎಂಟ್ರ್ ಆದಾಗ ನಿಮಗೆ ಪ್ರೀಮಿಯಂ ಲುಕಿಂಗ್ ಡ್ಯುಯಲ್ ಟೋನ್ ಐವರಿ ಇಂಟೀರಿಯರ್ಸ್ ವೆಲ್ಕಮ್ ಮಾಡುತ್ತೆ. ನೋಡೋಕ್ಕೆ ತುಂಬಾ ಪ್ರೀಮಿಯಮ್ ಆಗಿದೆ, ಬಟ್ ಇಟ್ ವಿಲ್ ಕಮ್ ಎಟ್ ಅ ಕಾಸ್ಟ್. ಆದಷ್ಟು ಡಸ್ಟ್ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು, ಅಥವಾ ಕೊಳೆ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ಕೊಳೆ ಆಗುತ್ತೆ, ನೀವು ಕೊಳೆ ಆಗದೇ ಇರೋ ರೀತಿ ವಾಶ್ ಮಾಡಿಸ್ಕೊಂಡು ಕಾಪಾಡ್ಕೋಬೇಕಾಗತ್ತೆ. ಈ ಒಂದು ಇಂಟೀರಿಯರ್ಸ್ನ ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಈ ಒಂದು ಇಂಟೀರಿಯರ್ನ ನೀವು ಚೆಕ್ಔಟ್ ಮಾಡೋದಕ್ಕಿಂತ ಮುಂಚೆ ಡೋರ್ ಪ್ಯಾಡ್ಸ್ನ ನಿಮಗೆ ತೋರಿಸ್ಬಿಡ್ತೀನಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಸ್ಪೀಕರ್ ಡಿಸೈನ್ ಸಖತ್ತಾಗಿದೆಯಲ್ವಾ. 9 ಸ್ಪೀಕರ್ ಸಿಸ್ಟಮ್ನ ಕೊಟ್ಟಿದ್ದಾರೆ ಇನ್ಫಿನಿಟಿ ಅವ್ರ ಕಡೆಯಿಂದ. ಆ್ಯಂಡ್ ಈ ಒಂದು ಸ್ಪೀಕರ್ ಸಿಸ್ಟಮ್ ಬಂದು 4 ಸ್ಪೀಕರ್ಸ್, 4 ಟ್ವೀಟರ್ಸ್ ಮತ್ತು 1 ಸಬ್ವೂಫರ್ ಬರುತ್ತೆ. ಕಂಬೈನ್ಡ್ ಆಗಿ ನಿಮಗೆ 9 ಸ್ಪೀಕರ್ ಸಿಸ್ಟಮ್ನ ಆಫರ್ ಮಾಡಿದ್ದಾರೆ. ಆ್ಯಂಡ್ ವೆರಿ ಪ್ರೀಮಿಯಂ ಲುಕಿಂಗ್ ಬಟನ್ಸ್ನ ನೀವು ಇಲ್ಲಿ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ನಿಮ್ಮ ವಿಂಡೋಸ್, ಪವರ್ ವಿಂಡೋಸ್ನ ಕಂಟ್ರೋಲ್ ಮಾಡುವಂಥ ಫಂಕ್ಷನ್ಸ್ ಇಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಡೋರ್ ಲಾಕ್ ಅನ್ಲಾಕ್ ಇಲ್ಲೇ ಇದೆ. ಆ್ಯಂಡ್ ಇಲ್ಲಿ ಒಂದು ಸಣ್ಣ ಸ್ಟೋರೇಜ್ ಪಾಕೆಟ್ನ ಕೊಟ್ಟಿದ್ದಾರೆ. ಬಾಟಲ್ ಹೋಲ್ಡರ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಬಾಟಲ್ ಹೋಲ್ಡರ್ಸ್ ಇಲ್ಲಿ ಇಲ್ಲ. ಬಾಟಲ್ ಹೋಲ್ಡರ್ ನಿಮಗೆ ಅಲ್ಲಿ ಕನ್ಸೋಲಲ್ಲಿ ಕೊಟ್ಟಿದ್ದಾರೆ, ಸೆಂಟ್ರಲ್ ಕನ್ಸೋಲಲ್ಲಿ, ಬಟ್ ಇಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಬಾಟಲ್ ಹೋಲ್ಡರ್ಸ್. ಆ್ಯಂಡ್ ಇನ್ನು ಇದಕ್ಕೆ ಅಂದರೆ ಡ್ರೈವರ್ ಸೀಟಿಗೆ ನಿಮಗೆ 6 ವೇ ಪವರ್ ಅಡ್ಜಸ್ಟಬಲ್ ಸೀಟ್ಸ್ನ ಕೊಟ್ಟಿದ್ದಾರೆ. ಸೊ ಡ್ರೈವರ್ಗೆ ಮಾತ್ರ ಕೊಟ್ಟಿದ್ದಾರೆ, ಆ ಕಡೆ ಕೋ ಪ್ಯಾಸೆಂಜರ್ಗೆ ಇಲ್ಲ. ಆ್ಯಂಡ್ ಸೀಟ್ಸ್ ಬಂದು ಫ್ರಂಟ್ 2 ಸೀಟ್ ಕೂಡ ವೆಂಟಿಲೇಟೆಡ್ ಸೀಟ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಲೆದರೆಡ್ ಸೀಟ್ನ ಕೊಟ್ಟಿದ್ದಾರೆ. ಲೆದರ್ ಅಲ್ಲ, ಲೆದರೆಡ್ ಸೀಟ್. ಇದೊಂದು ಸಿಂಥೆಟಿಕ್ ಮೆಟೀರಿಯಲಿಂದ ಮಾಡಿರೋದು. ಸೀಟ್ಸ್ ಅಂತೂ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಅಗಲವಾಗಿದೆ, ಕಂಫರ್ಟೇಬಲ್ ಆಗಿದೆ. ಆ್ಯಂಡ್ ಇನ್ನು ಇಲ್ಲಿ ಕೊಟ್ಟಿರುವಂಥ ಕೆಲವೊಂದಷ್ಟು ಬಟನ್ಸ್ ಬಗ್ಗೆ ಹೇಳಬೇಕು. ಇಲ್ಲಿ ನಿಮ್ಮ EPB ಅಂದರೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ನ ಎಂಗೇಜ್
ಡಿಸೆಂಗೇಜ್ ಮಾಡುವಂಥ ಬಟನ್ನ ಇಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಆಫ್ ಅಂತ, ಈ ಒಂದು ಆಫ್ ಬಟನ್ ಬಂದು ನೀವು ಗಾಡಿಯಿಂದ ಇಳಿಯೋಕ್ಕೆ ಮುಂಚೆ ಇದನ್ನು ಪ್ರೆಸ್ ಮಾಡಿದ್ರೆ ಎಂಟೈರ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಆಫ್ ಆಗೋದು. ಆ್ಯಂಡ್ ಇನ್ನು ಇದು ನಿಮ್ಮ ಹುಡ್ನ ಓಪನ್ ಮಾಡುವಂಥ ಲ್ಯಾಚ್ ಆಗಿದೆ. ಆ್ಯಂಡ್ ಆಬ್ವಿಯಸ್ಲಿ ಆಕ್ಸಿಲರೇಟರ್, ಬ್ರೇಕ್ ಮತ್ತು ಒಂದು ಡೆಡ್ ಪೆಡಲ್ನ ಕೊಟ್ಟಿದ್ದಾರೆ. ಒಳಗಡೆ ಎಂಟ್ರಾಗೋಣ, ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ ಬನ್ನಿ. ದ ಮೋಸ್ಟ್ ಕಂಫರ್ಟಬಲ್ ಪ್ಲೇಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದು. ಸೊ ಒಳಗಡೆ ಎಂಟ್ರ್ ಆದಾಗ ನಿಮಗೆ ಡ್ಯುಯಲ್ ಟೋನ್ ಇಂಟೀರಿಯರ್ಸ್ ವೆಲ್ಕಮ್ ಮಾಡುತ್ತೆ ಅಂತ ಹೇಳಿದ್ನಲ್ಲ, ಜೊತೆಗೇ ನಿಮಗೆ ಈ ಡ್ಯಾಶ್ ನೀವು ನೋಡ್ತಾ ಇದ್ರಲ್ಲ, ಡ್ಯಾಶ್ ಬೋರ್ಡ್ ಅಂತೂ ತುಂಬಾ ಮ್ಯಾಸಿವ್ ಆಗಿದೆ, ಅಗಲವಾಗಿದೆ. ಇನ್ನು ಸ್ಟೇರಿಂಗ್ ವೀಲ್ ಬಗ್ಗೆ ಹೇಳೋದಾದರೆ 2 ಸ್ಪೋಕ್ ಸ್ಟೇರಿಂಗ್ ವೀಲ್ನ ಕೊಟ್ಟಿದ್ದಾರೆ, ಲೆದರ್ ರ್ಯಾಪ್ಡ್ ಆಗಿದೆ ಅದು ಕೂಡ. ಇಲ್ಲಿ ನಿಮಗೆ ಮಲ್ಟಿ ಫಂಕ್ಷನ್ ಬಟನ್ಸ್ನ ಕೊಟ್ಟಿದ್ದಾರೆ, ನಿಮ್ಮ ಕಾಲ್ ಆಗಿರ್ಬೋದು, ಇನ್ಫೋಟೈನ್ಮೆಂಟ್ ಕಂಟ್ರೋಲ್ಸ್ ಆಗಿರ್ಬೋದು ಎಲ್ಲವನ್ನು ಇಲ್ಲೇ ಆಕ್ಸೆಸ್ ಮಾಡ್ಬೋದು. ಆ್ಯಂಡ್ ಗಾಡಿನ ಯಾವ ರೀತಿ ನೀವು ಮೋಟರ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಇಲ್ಲೆಲ್ಲೋ ಇಲ್ಲ, ಅದು ಇಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದನ್ನು ಪ್ರೆಸ್ ಮಾಡಿದ್ರೆ ನಿಮ್ಮ ಗಾಡಿ ಪವರ್ ಆನ್ ಆಗುತ್ತೆ. ದೊಡ್ಡದಾಗಿ MG ಲೋಗೋ ಕೊಟ್ಟಿದ್ದಾರೆ, ಪ್ರೀಮಿಯಂ ಹಾರ್ನ್ ಕೊಟ್ಟಿದ್ದಾರೆ, ಕ್ರೆಟಾ ಹಾರ್ನ್ ಅಂತ ಫೇಮಸ್ ಆಗಿದೆಯಲ್ಲ ಆ ಥರದ ಹಾರ್ನ್ ಇದು. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ನಿಮ್ಮ ಕಣ್ಣನ್ನು ಸೆಳೆಯೋದು ಇದು ಈ ಸ್ಕ್ರೀನು. ಇದು ಬಂದು 8.8 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಇಲ್ಲಿ ನಿಮಗೆ ನಿಮ್ಮ ಡ್ರೈವ್ಗೆ ಸಂಬಂಧವಾಗಿ ಎಲ್ಲ ಇನ್ಫಾರ್ಮೇಷನ್ನು ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ನಿಮ್ಮ ಡ್ರೈವ್ ಮೋಡ್ಸ್ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಬ್ಯಾಟ್ರಿ ಪರ್ಸೆಂಟೇಜ್ ಎಲ್ಲವೂ ಕೂಡ ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗುತ್ತೆ. ತುಂಬ ಚೆನ್ನಾಗಿ ಅಗಲವಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ಒಂದು ಕಪ್ ಹೋಲ್ಡರ್ನ ಕೊಟ್ಟಿದ್ದಾರೆ. ಈ ಒಂದು ಫಿನಿಶ್ ನೀವು ನೋಡ್ತಾ ಇದ್ದೀರಾ, ಮರದ ಫಿನಿಶ್ ಅಂತ ನೀವು ಅನ್ಕೋಬೋದು, ಬಟ್ ಇದು ವುಡ್ ಅಲ್ಲ, ವುಡ್ ಟ್ರಿಮ್ಮು, ಫೈಬರ್ ಮೆಟೀರಿಯಲ್ಲೇ ನೋಡೋದಕ್ಕೆ ಆ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. AC ವೆಂಟ್ಸ್ ನೋಡಿ ಈ ರೀತಿ ಇದೆ, ತುಂಬಾ ಡಿಫ್ರೆಂಟಾಗಿ ಪ್ರೀಮಿಯಂ ಲುಕ್ಕಿಂಗ್ ಆಗಿದೆ ಈ ಒಂದು ಡಿಸೈನೇ. ಆ್ಯಂಡ್ ಇಲ್ಲಿ ನಿಮಗೆ ಇಂಡಿಕೇಟರ್ ಸ್ವಿಚ್ನ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೇ ನಿಮ್ಮ ವಿಂಡ್ಶೀಲ್ಡ್ ವೈಪರ್ಸ್ನ ಎಂಗೇಜ್ ಮಾಡ್ಕೋಬೋದು. ಆ್ಯಂಡ್ ಇನ್ನು ಇಲ್ಲಿ ಗೇರ್ ಸೆಲೆಕ್ಟರ್ ಎಲ್ಲಪ್ಪ ಎಲ್ಲಿ ಅಂತ ನೀವು ಯೋಚನೆ ಮಾಡ್ತಿರ್ಬೋದು, ಎಲ್ಲ ಖಾಲಿ ಇದೆಯಲ್ಲ. ಗೇರ್ ಸೆಲೆಕ್ಟರ್ ಬಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಯೂಶಲಿ ಎಷ್ಟೊಂದು ಗಾಡಿಗಳಲ್ಲಿ ವೈಪರ್ಸ್ ಈ ಕಡೆ ಕೊಟ್ಟಿರ್ತಾರೆ, ಈ ಕಡೆ ಇಂಡಿಕೇಟರ್ಸ್ ಕೊಟ್ಟಿರ್ತಾರಲ್ಲ, ಇದರಲ್ಲಿ ಇಂಡಿಕೇಟರ್ಸ್ ಜೊತೆಗೆ ವೈಪರ್ಸ್ ಇಂಟಿಗ್ರೇಟೆಡ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಬಂದು ನಿಮ್ಮ ಗೇರ್ ಸೆಲೆಕ್ಟರ್ ನಾಬ್ನ ಕೊಟ್ಟಿದ್ದಾರೆ. ರಿವರ್ಸ್, ನ್ಯೂಟ್ರಲ್, ಡ್ರೈವ್ ಎಲ್ಲವೂ ಕೂಡ ಇಲ್ಲೇ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಹಾಗೆಯೇ ಇನ್ನು ಈ ಕಡೆ ಬರ್ತೀರಾ ಅಂದರೆ ಈ ಗಾಡಿಯ ಮೇನ್ ಅಟೆನ್ಷನ್ ಸೀಕರ್ ಯಾವುದು ಅಂದರೆ ಇದೇನೆ. ಇದನ್ನು MG ಅವರು ಗ್ರ್ಯಾಂಡ್ ವ್ಯೂ ಡಿಸ್ಪ್ಲೇ ಅಂತ ಕರೀತಾರೆ. ಇದು 15.6 ಇಂಚ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಒಂದು ಮಿನಿ ಲ್ಯಾಪ್ಟಾಪ್ ಅಂತಲೇ ಹೇಳ್ಬೋದು, ನೋಡೋದಕ್ಕೆ ಲ್ಯಾಪ್ಟಾಪ್ ಥರನೇ ಇದೆ. ಸೊ ಈ ಒಂದು ಗ್ರ್ಯಾಂಡ್ ವ್ಯೂ ಡಿಸ್ಪ್ಲೇನಲ್ಲಿ ಗಾಡಿಯ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಸ್ನು ಇಲ್ಲೇ ನೀವು ಕಂಟ್ರೋಲ್ ಮಾಡ್ಕೋಬೋದು. ಅದ್ರ ಬಗ್ಗೆ ಒಂದು ಸಣ್ಣ ಡೆಮೋನ ಕೊಡ್ತೀನಿ. ಇದರ ಬಗ್ಗೆ ಹೇಳ್ತಾ ಹೋದರೆ ಒಂದು ದೊಡ್ಡ ಲಿಸ್ಟ್ ಇದೆ, ವಿಡಿಯೋ ಲೆಂತ್ ತುಂಬ ದೊಡ್ಡದಾಗಿಬಿಡುತ್ತೆ. ಆದಷ್ಟು ಮಿನಿಮಲ್ ಆಗಿ ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಇದರಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಆ್ಯಂಡ್ ಆ್ಯಪಲ್ ಕಾರ್ಪ್ಲೇ ಬಂದೇ ಬರುತ್ತೆ. ಜೊತೆಗೆ ನೀವು ವೆಹಿಕಲ್ ಸಾಕಷ್ಟು ಫಂಕ್ಷನ್ಸ್ನ ಇಲ್ಲಿಂದನೇ ನೀವು ಆಕ್ಸೆಸ್ ಮಾಡ್ಬೋದು. ಸೊ ಇಲ್ಲಿ ರೇಡಿಯೋ ಇದೆ, ಬ್ಲೂಟೂತ್ ಇದೆ, ಗಾಡಿಯ ಸೆಟ್ಟಿಂಗ್ಸ್ ಎಲ್ಲವೂ ಕೂಡ ಇಲ್ಲೇ ನೀವು ಆಕ್ಸೆಸ್ ಮಾಡ್ಕೊಳ್ಬಹುದು. ಸೊ ವೆಹಿಕಲ್ ಸೆಟ್ಟಿಂಗ್ಸ್ ಅಂತ ಇದೆ. ಸೊ ಈ ಒಂದು ವೆಹಿಕಲ್ ಸೆಟ್ಟಿಂಗ್ಸ್ಗೆ ಹೋದರೆ ನೀವು ಓಕೆ, ಸೊ ಡ್ರೈವ್ ಮೋಡ್ಸ್ ಆಗಿರ್ಬೋದು, ನಿಮ್ಮ ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ಸ್ ಆಗಿರ್ಬೋದು, ಆ್ಯಂಡ್ ನಿಮ್ಮ ಗ್ಲಾಸ್ ರೂಫ್ ಆಗಿರ್ಬೋದು, ಎಲ್ಲವನ್ನು ಕೂಡ ಇಲ್ಲಿಂದನೇ ನೀವು ಕಂಟ್ರೋಲ್ ಮಾಡ್ಕೋಬೋದು. ನೋಡಿ ಇಲ್ಲಿದೆಯಲ್ಲ ಸನ್ಶೇಡ್ ಅಂತ, ಫುಲ್ಲಿ ಓಪನ್ ಆಗಬೇಕಾ, ಫುಲ್ಲಿ ಕ್ಲೋಸ್, ಎಲ್ಲವೂ ಇಲ್ಲೇ ಕೊಡಬೇಕಾಗತ್ತೆ ನೀವು. ಬಟ್ ಇದು ಹೇಳೋದಕ್ಕೆ ಚೆನ್ನಾಗಿದೆ, ಫಿಸಿಕಲ್ ಬಟನ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಈ ಗಾಡಿನಲ್ಲಿ ನೀವು ನೋಡ್ತಾ ಇದ್ದೀರಾ, ಫಿಸಿಕಲ್ ಬಟನ್ಸ್ ತುಂಬಾ ಕಮ್ಮಿ, ಎಲ್ಲವೂ ಕೂಡ ಟಚ್ ಸ್ಕ್ರೀನ್ ಮಯ ಆಗೋಗ್ಬಿಟ್ಟಿದೆ. ಸೊ ಯಾರೆಲ್ಲ ಟಚ್ ಸ್ಕ್ರೀನ್ಗಿಂತ ಫಿಸಿಕಲ್ ಬಟನ್ಸ್ನ ಇಷ್ಟಪಡ್ತಾರೆ ನಂತರ, ಅವ್ರಿಗೆ ಇದು ಸ್ವಲ್ಪ ಸ್ಟಾರ್ಟಿಂಗ್ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ ಆಬ್ವಿಯಸ್ಲಿ. ಬಿಕಾಸ್ ಎಲ್ಲವೂ ಕೂಡ ನೀವೊಂದು ಹೆಡ್ಲೈಟ್ ಆನ್ ಮಾಡಬೇಕು ಅಂದ್ರೂ ಕೂಡ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ಗೆ ಹೋಗಬೇಕು. ಇಲ್ಲಿ ಹೆಡ್ಲೈಟ್ ಲೋ ಬೀಮಾ, ಹೈ ಬೀಮಾ ಸೆಲೆಕ್ಟ್ ಮಾಡ್ಕೋಬೇಕು. ಹೆಡ್ಲೈಟ್ ಲೆವೆಲ್ನು ಇಲ್ಲೇ ಸೆಲೆಕ್ಟ್ ಮಾಡ್ಕೋಬೇಕು. ರೇರ್, ಫಾಗ್ ಲ್ಯಾಂಪ್ ಎಲ್ಲವೂ ಕೂಡ ಇಲ್ಲೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮಿರರ್ ಅಡ್ಜಸ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ಬಟನ್ ಒತ್ತಬೇಕು ನೀವು. ಲೆಫ್ಟ್ ರೈಟ್ ಆನ್ ಸೆಲೆಕ್ಟ್ ಮಾಡ್ಕೋತೀರಾ. ಡ್ರೈವ್ ಮೋಡ್ಸ್ ಅದು ಬಿಡಿ, ಇಲ್ಲ ಇದೇ ಬಟನ್ನ, ಪವರ್ ಬಟನ್ನ ಪ್ರೆಸ್ ಮಾಡಿದ್ರೆ ಅಲ್ಲೇ ಡ್ರೈವ್ ಮೋಡ್ಸ್ ಟಾಗಲ್ ಆಗುತ್ತೆ. 4 ಡ್ರೈವ್ ಮೋಡ್ಸ್ನ ಕೊಟ್ಟಿದ್ದಾರೆ, ಈಕೋ ಪ್ಲಸ್, ಈಕೋ, ನಾರ್ಮಲ್ ಮತ್ತು ಸ್ಪೋರ್ಟ್ ಅಂತ. ಸೊ ಅದನ್ನು ನೀವು ಇಲ್ಲೇ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಹಾಗೆ ನಿಮ್ಮ 360 ಡಿಗ್ರಿ ಕ್ಯಾಮ್ರಾ, ಆಗಲೇ ಹೇಳಿದ್ನಲ್ಲ ಈ ವೆಹಿಕಲಲ್ಲಿ 360 ಡಿಗ್ರಿ ಇದೆ ಅಂತ, ಅದನ್ನು ಇಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಅಂದರೆ ಇಲ್ಲಿ ಕ್ಲೋಸ್ ಮಾಡ್ಕೋಬೋದು. ಸೊ ಆಲ್ಮೋಸ್ಟ್ ಕ್ಯಾಬಿನ್ ಎಲ್ಲ ಆಪ್ಷನ್ಸ್ನು ಕೂಡ ನೀವು ಈ ಒಂದು ಗ್ರ್ಯಾಂಡ್ ವ್ಯೂ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಏನಿದೆ ಅದರಲ್ಲೇ ಯೂಸ್ ಮಾಡ್ಕೊಳ್ತೀರಾ. ಇದು ಟಚ್ ಸ್ಕ್ರೀನ್ ಅಲ್ಲ, ಇದರಲ್ಲಿ ಏನು ಟಚ್ ವರ್ಕ್ ಆಗೋದಿಲ್ಲ, ಇದು ಮಾತ್ರ ನಿಮಗೆ ಟಚ್ ಸ್ಕ್ರೀನ್ ಇರೋದು. ಆ್ಯಂಡ್ ಈ ಒಂದು ಕ್ಯಾಬಿನ್ ಒಳಗಡೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಪಿಂಕ್ ಕಲರ್ಲಿ ಲೈಟ್ ಇದೆಯಲ್ಲ, ಇದು ಪಿಂಕ್ ಅಲ್ಲ, ಚೇಂಜ್ ಆಗ್ತಾ ಇರುತ್ತೆ ಮೂಡಕ್ಕೆ ತಕ್ಕಾಗೆ. ನೋಡಿ ಈಗ ಬ್ಲೂ ಆಯಿತು. 256 ಕಲರ್ ಇರುವಂಥ ಆಂಬಿಯಂಟ್ ಲೈಟಿಂಗ್ ಆಪ್ಷನ್ನ ಕೊಟ್ಟಿದ್ದಾರೆ ಕ್ಯಾಬಿನ್ ಒಳಗಡೆ. ಇದು ಫಸ್ಟ್ ಇನ್ ಸೆಗ್ಮೆಂಟ್, ಬೇರೆ ಯಾವ ಗಾಡಿನಲ್ಲೂ ಕೂಡ ಇಷ್ಟೊಂದು ನೀವು ನೋಡೋದಕ್ಕಾಗಲ್ಲ. ಈ ಒಂದು ಸೆಗ್ಮೆಂಟಲ್ಲಿ ಈ ಥರದ ಒಂದು ಎಲಿಮೆಂಟ್ ತುಂಬಾ ಖುಷಿ ಕೊಡುತ್ತೆ. ಎಸ್ಪೆಷಲಿ ನೈಟ್ ಟೈಮಲ್ಲಿ ನಿಮ್ಮ ಮೂಡ್ಗೆ ತಕ್ಕ ಹಾಗೆ, ಅಥವಾ ನೀವು ಯಾವ ರೀತಿ ಮ್ಯೂಸಿಕ್ ಪ್ಲೇ ಮಾಡ್ತೀರಾ ಅದರ ತಕ್ಕ ಹಾಗೆ ಈ ಒಂದು ಲೈಟಿಂಗ್ಸ್ ಚೇಂಜ್ ಆದಾಗ
ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನು ಸೆಂಟರ್ ಕನ್ಸೋಲ್ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ AC ವೆಂಟ್ಸ್ನ ಕೊಟ್ಟಿದ್ದಾರಲ್ಲ, ತುಂಬಾ ಚೆನ್ನಾಗಿದೆ. ಸ್ಮಾಲ್ ಆಗಿದೆ ಬಟ್ ಸಫಿಷಿಯೆಂಟ್. AC ತುಂಬ ಪವರ್ಫುಲ್ ಆಗಿದೆ, ಗಾಡಿ ಓಡಿಸುವಾಗ ನಂಗೆ ಅದು ಫೀಲ್ ಆಯಿತು. ಆ್ಯಂಡ್ ACಗೆ ಬಟನ್ಸ್ ಕೊಟ್ಟಿದ್ದಾರಪ್ಪ, ಅದೊಂದು ಖುಷಿ ವಿಚಾರ. AC ಫ್ಯಾನ್ ಸ್ಪೀಡ್ನ ಕಂಟ್ರೋಲ್ ಮಾಡ್ಕೋಬೋದು, ಹಾಗೆಯೇ ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ಕೋಬೋದು, ಮೋಡು ಎಲ್ಲನೂ ಇಲ್ಲೇ ಕಂಟ್ರೋಲ್ ಮಾಡ್ಕೋಬೋದು ನೀವು. ಅದಕ್ಕೆ ಬಟನ್ಸ್ ಕೊಟ್ಟಿದ್ದಾರೆ, ಖುಷಿ ವಿಚಾರ ಅದು. ಆ್ಯಂಡ್ ಇನ್ನು ಸೆಂಟ್ರ್ ಕನ್ಸೋಲ್ ನೀವು ನೋಡ್ತಾ ಇದ್ದೀರಾ. ಈ ಒಂದು ಸೆಂಟ್ರ್ ಕನ್ಸೋಲಲ್ಲಿ ನೀವು ಬಾಟಲ್ಸ್ನ ಇಟ್ಕೋಬೋದು, 1 ಲೀಟರ್ ಬಾಟಲ್ನು ಇಟ್ಕೋಬೋದು. ಆ್ಯಂಡ್ ಇಲ್ಲಿ ಕೂಡ ಇದು ಕಪ್ ಹೋಲ್ಡರ್ಸ್ ಆಗಿ ಕೆಲಸ ಮಾಡುತ್ತೆ. ಇದು ಬೇಡ ಅಂದರೆ ಈ ರೀತಿ ನೀವು ರಿಮೂವ್ ಮಾಡಿದ್ರೆ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಸ್ಪೇಸ್ ಸಿಗುತ್ತೆ. ಇಲ್ಲಾಂದರೆ ಈ ಕಡೆ ನೀವು ಅದನ್ನು ಇನ್ಸರ್ಟ್ ಮಾಡ್ಬೋದು. ಆ್ಯಂಡ್ ಇನ್ನು ಸೆಂಟರ್ ಆರ್ಮ್ರೆಸ್ಟ್ ಕೊಟ್ಟಿದ್ದಾರಲ್ಲ, ಇದನ್ನು ನೀವು ಓಪನ್ ಮಾಡ್ಬೋದು. ಸೊ ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಆಪ್ಷನ್ನ ಕೊಟ್ಟಿದ್ದಾರೆ. ಚಿಕ್ಕ ಪುಟ್ಟ ಐಟಮ್ಸ್ನ ಇಡ್ಬೋದು, ನಿಮ್ಮ ಕೀನ ಇಲ್ಲೇ ಇಡ್ಬೋದು ಅಂತ ಅಲ್ಲಿ ಒಂದು ಸಿಂಬಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ನ ಕೊಟ್ಟಿದ್ದಾರೆ. ನಿಮ್ಮ ಮೊಬೈಲ್ ಫೋನ್ನ ಇಲ್ಲಿ ಇಟ್ಕೊಂಡ್ರೆ ವೈರ್ಲೆಸ್ ಆಗಿ ಚಾರ್ಜ್ ಆಗುತ್ತೆ. ಈ ಒಂದು ಸೆಂಟರ್ ಕನ್ಸೋಲ್ ತುಂಬಾ ಚೆನ್ನಾಗಿದೆ. ಇಲ್ಲಿ ವುಡ್ ಮಿಮಿಕಿಂಗ್ ಟ್ರಿಮ್ನ ಕೊಟ್ಟಿದ್ದಾರಲ್ಲ, ಅದರಿಂದ ತುಂಬಾ ಎದ್ದು ಕಾಣ್ತಾ ಇದೆ ಅದು. ಆ್ಯಂಡ್ ಹಾಗೆ ಸೆಂಟ್ರ್ ಕನ್ಸೋಲ್ ಅಡಿಯಲ್ಲಿ ಇಲ್ಲಿ ಕೊಟ್ಟಿದ್ದಾರಲ್ಲ, ಇದನ್ನು ಓಪನ್ ಮಾಡ್ಬೋದು ಈ ರೀತಿ ನೋಡಿ. ಟ್ರೇನ ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನೀವು ಸಫಿಷಿಯೆಂಟಾಗಿ ನಿಮ್ಮ ಸಣ್ಣ ಪುಟ್ಟ ಐಟಮ್ಸ್ನ ಸ್ಟೋರ್ ಮಾಡ್ಕೋಬೋದು. ಜೊತೆಗೆ ಇಲ್ಲಿ USB-C ಪೋರ್ಟ್ನ ಕೊಟ್ಟಿದ್ದಾರೆ, ಈ ಕಡೆ USB-A ಪೋರ್ಟ್ನ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ನಿಮ್ಮ ಫೋನ್ ಜೊತೆಗೆ ಕನೆಕ್ಟ್ ಮಾಡ್ಕೋಬೋದು. ವೈರ್ಲೆಸ್ ಇದ್ದರೂ ಕೂಡ ಕೆಲವೊಮ್ಮೆ ಚಾರ್ಜ್ ಮಾಡ್ಕೋಬೇಕಾಗುತ್ತೆ ನೋಡಿ, ಹಾಗಾಗಿ ವೈರ್ಲೆಸ್ಸು ಮಾಡ್ಕೋಬೋದು, ವೈರ್ಡು ಚಾರ್ಜ್ ಮಾಡ್ಕೋಬೋದು. ಆ್ಯಂಡ್ ಇನ್ನು ಡ್ಯಾಶ್ ಬೋರ್ಡ್ ಈ ರೀತಿ ಇದೆ, ಇಲ್ಲಿ ಕೊಟ್ಟಿದ್ದಾರೆ ಸಣ್ಣ ಡ್ಯಾಶ್ ಬೋರ್ಡ್ನ ಕೊಟ್ಟಿದ್ದಾರೆ, ನಿಮ್ಮ ಡಾಕ್ಯುಮೆಂಟ್ಸ್ನ ಇಟ್ಕೊಳ್ಳೋದಕ್ಕೆ ಸಫಿಷಿಯೆಂಟ್ ಆಗಿದೆ. ಬಟ್ ಬಾಟಲ್ ಹೋಲ್ಡರ್ಸ್ ಕೊಡಬೇಕಾಗಿತ್ತು. ಡೋರ್ ಪಾಕೆಟ್ಸಲ್ಲೆಲ್ಲ ಸೈಡಲ್ಲಿ ಗ್ಯಾಪ್ ಕೊಟ್ಟಿದ್ದಾರಲ್ಲ, ಅಂದರೆ ಸ್ಟೋರೇಜ್ ಸ್ಲಾಟ್ ಕೊಟ್ಟಿದ್ದಾರಲ್ಲ, ಜೊತೆಗೆ ಬಾಟಲ್ ಹೋಲ್ಡರ್ ಸೈಡಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿರ್ತಿತ್ತು. ಇನ್ಸ್ಟೆಡ್ ಇಲ್ಲಿ ಕೊಟ್ಬಿಟ್ಟಿರಲ್ಲ, ಇಲ್ಲಿ ಇಷ್ಟಿಷ್ಟುದ್ದ ಬಾಟಲ್ ಬಂದರೆ ಚೆನ್ನಾಗಿ ಕಾಣಲ್ಲ, ಸೈಡಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇನ್ನು ಮೇಲೆ ನೋಡೋಣ ಕಣ್ಣೆತ್ತಿ, ಇಲ್ಲಿ ನಿಮಗೆ ಸನ್ ವೈಸರ್ಸ್ನ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಲೈಟ್ ಕೊಟ್ಟಿದ್ದಾರೆ. ಈ ಸನ್ ವೈಸರ್ ಅಂದರೆ ಇದನ್ನು ಮಿರರ್ ಓಪನ್ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಲೈಟ್ ಆನ್ ಆಗುತ್ತೆ. ತುಂಬಾ ಒಳ್ಳೆ ಫೀಚರ್ ಅದು. ಎಷ್ಟೊಂದು ಜನ ಇದನ್ನು ಮರೆತುಬಿಟ್ಟು ಹಂಗೆ ಇಟ್ಬಿಟ್ಟಿರ್ತಾರೆ. ಆ್ಯಂಡ್ ಇಲ್ಲೂ ಕೂಡ ಡ್ರೈವರ್ಗೂ ಕೂಡ ಮುಖ ನೋಡ್ಕೊಳ್ಳೋದಕ್ಕೆ ಇಲ್ಲಿ ನೋಡ್ತಾ ಇದ್ದೀರಾ, ಓಪನ್ ಮಾಡಿದ್ರೆ ಆನ್ ಆಗೋ ಥರ ಒಂದು ಫೀಚರ್ ಕೊಟ್ಟಿದ್ದಾರೆ. ಸನ್ ವೈಸರ್ಸ್ ನಿಮಗೆ ಎಕ್ಸ್ಟೆಂಡ್ ಆಗೋದಿಲ್ಲ, ಇದು ಫಿಕ್ಸ್ಡು. ಇನ್ನು ಕ್ಯಾಬಿನ್ ಲೈಟಿಂಗ್, ಇದು ಡೋರ್ ಓಪನ್ ಮಾಡೋದಕ್ಕೆ ಆ್ಯಂಡ್ ಕ್ಯಾಬಿನ್ ಲೈಟಿಂಗ್ ಇಲ್ಲೇ ಕೊಟ್ಟಿದ್ದಾರೆ ಆಪ್ಷನ್ನು, ಚೆನ್ನಾಗಿದೆ ಅದು. LED ಲೈಟ್ಸ್ ಕೊಟ್ಟಿದ್ದಾರೆ. ಆಟೋ ಡಿಮ್ಮಿಂಗ್ IRVMನ ಕೊಟ್ಟಿದ್ದಾರೆ. ರೇರ್ ವ್ಯೂ ಮಿರರ್ ನಿಮಗೆ ಚೆನ್ನಾಗಿದೆ, ಆಟೋಮ್ಯಾಟಿಕ್ಕಾಗಿ ಡಿಮ್ ಆಗುತ್ತೆ ಅದೇನೆ. ಇನ್ನು ನೀವು ನೋಡ್ತಾ ಇದ್ದೀರಾ ಗಾಡಿಯ ಮ್ಯಾಸಿವ್ ಗ್ಲಾಸ್ ರೂಫ್. ಇದನ್ನು ಓಪನ್ ಮಾಡೋದಕ್ಕಾಗಲ್ಲ. ಎಷ್ಟೊಂದು ಜನ ಅನ್ಕೋತಾರೆ ಇದು ಸನ್ ರೂಫ್ ಅಂತ. ದಿಸ್ ಈಸ್ ನಾಟ್ ಸನ್ ರೂಫ್, ಇದನ್ನು ಗ್ಲಾಸ್ ರೂಫ್ ಅಂತ ಕರೀತಾರೆ ಅಥವಾ ಮೂನ್ ರೂಫ್ ಅಂತ ಕರೀತಾರೆ. ಇದು ಫಿಕ್ಸ್ಡು, ಬರೀ ಲೈಟ್ ಮಾತ್ರ ಎಂಟರ್ ಆಗುತ್ತೆ. ಇಲ್ಲಾಂದರೆ ನೀವು ಶೇಡ್ಸ್ನ ಕ್ಲೋಸ್ ಮಾಡ್ಕೋಬೋದು. ಆಗಲೇ ತೋರಿಸಿದ್ನಲ್ಲ ಟಚ್ ಸ್ಕ್ರೀನಲ್ಲಿ ಆಪ್ಷನ್ನು, ಆ ಆಪ್ಷನ್ನ ಪ್ರೆಸ್ ಮಾಡಿದ್ರೆ ಇದು ಓಪನ್ ಕ್ಲೋಸ್ ಆಗುತ್ತೆ. ಬಿಸಿಲಿದ್ದಾಗ ಅದನ್ನು ನೀವು ಕ್ಲೋಸ್ ಮಾಡ್ಕೋಬೋದು. ಏಸ್ಥೆಟಿಕ್ಲಿ ಅಪೀಲಿಂಗ್ ಆಗಿದೆ. ಒಳಗಡೆ ಕ್ಯಾಬಿನ್ ಫೀಲಿಂಗ್ ಏನಿದೆ ಅದನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ನೀವು ಕುತ್ಕೊಂಡಾಗ ದೊಡ್ಡ ದೊಡ್ಡ ವಿಂಡೋ ಆಗಿರ್ಬೋದು, ಆ್ಯಂಡ್ ಅಲ್ಲಿ A ಪಿಲ್ಲರಲ್ಲಿ ಕೊಟ್ಟಿರುವಂಥ ವಿಂಡೋ ಎಲ್ಲ ಕಡೆ ನಿಮಗೆ ಸ್ಪೇಷಿಯಸ್ ಆಗಿದೆ. ನಿಮಗೆ ಯಾವ ರೀತಿಯಿಂದನೂ ಇಕ್ಕಟ್ಟಂತ ಅನಿಸೋದಿಲ್ಲ ಈ ಒಂದು ಕ್ಯಾಬಿನ್. ಫ್ರಂಟ್ ರೋ ಆಯಿತು, ಇನ್ನು ಸೆಕೆಂಡ್ ರೋ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ ಬನ್ನಿ. ಸೊ ಓಪನ್ ಮಾಡಿದಾಗ ನನಗನ್ಸೋ ಫೀಲಿಂಗ್ ಏನಪ್ಪ ಅಂದರೆ ಇದು ಸೆಕೆಂಡ್ ರೋ ಸೀಟ್ ಅಲ್ಲ, ಇದು ಯಾವುದೋ ಸೋಫಾ ಸೀಟ್ ಅಂತ. ಅಷ್ಟು ಕಂಫರ್ಟೇಬಲ್ ಆಗಿರುವಂಥ ಅಗಲವಾದ ಒಳ್ಳೆ ಕುಷ್ನಿಂಗ್ ಇರುವಂಥ ಸೀಟ್ನ ಕೊಟ್ಟಿದ್ದಾರೆ. ಇನ್ನೊಂದು ಈ ಸೀಟ್ನ ವಿಶೇಷತೆ ಏನಪ್ಪ ಅಂದರೆ 135 ಡಿಗ್ರಿ ಇದನ್ನು ರಿಕ್ಲೈನ್ ಮಾಡ್ಬೋದು. ಇಲ್ಲಿ ಕೊಟ್ಟಿದ್ದಾರಲ್ಲ ಲ್ಯಾಚು, 2 ಸೀಟ್ನ ನೀವು ರಿಕ್ಲೈನ್ ಮಾಡ್ಬೋದು. 60-40 ರೇಷನಲ್ಲಿ ಸೀಟ್ ಸ್ಪ್ಲಿಟ್ ಆಗಿದೆ. 2 ಸೀಟ್ನ ನೀವು ಆರಾಮಾಗಿ ರಿಕ್ಲೈನ್ ಮಾಡಿಕೊಂಡು ನಿಮ್ಮ ಡ್ರೈವ್ಸ್ನ ನೀವು ಎಂಜಾಯ್ ಮಾಡ್ಬೋದು. ಇಷ್ಟು ಅಗಲವಾಗಿರುವಂಥ ಸೀಟು, ಇಷ್ಟು ಕಂಫರ್ಟಬಲ್ ಆಗಿರುವಂಥ ಸೀಟು, ಜೊತೆಗೆ ಈ ಲೆಗ್ ರೂಮ್ ನೀವೇನು ನೋಡ್ತಾ ಇದ್ದೀರಾ, ಈ ಥರದ ಒಂದು ಮ್ಯಾಸಿವ್ ಲೆಗ್ ರೂಮ್ ಈ ಸೆಗ್ಮೆಂಟಲ್ಲಿ ಬಿಡಿ ಒಂದು 50 ಲಕ್ಷ ಕಾರಲ್ಲೂ ನಾನು ನೋಡಿಲ್ಲ. ಅಷ್ಟು ಹೆಚ್ಚಿನ ಲೆಗ್ ರೂಮ್ನ ಕೊಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿರುವಂಥ ಕ್ಯಾಬಿನ್ ಫೀಲಿಂಗ್. ಒಳಗಡೆ ಎಂಟ್ರ್ ಆಗೋಣ. ನೋಡಿ, ನನ್ನ ಹೈಟ್ ಬಂದು 5'11" ಇದೆ. 5'11" ತಕ್ಕ ಹಾಗೆ ನಾನು ನನ್ನ ಡ್ರೈವರ್ ಸೀಟ್ನ ಹಿಂದೆ ಪುಷ್ ಮಾಡಿದ್ದೀನಿ. ಆದರೂ ಕೂಡ ಇಷ್ಟು ಲೆಗ್ ರೂಮ್ ಸಿಗ್ತಾ ಇದೆ ಅಂದರೆ ನಿಜವಾಗ್ಲೂ ಇದು ಮ್ಯಾಸಿವ್ ಅಂತಲೇ ಹೇಳಬೇಕು. 3 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಂಡು ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ಸೆಂಟ್ರ್ ಕನ್ಸೋಲಲ್ಲಿ ರೇರ್ AC ವೆಂಟ್ನ ಪ್ರೊವೈಡ್ ಮಾಡಿದ್ದಾರೆ. ಬಟ್ ರೇರ್ AC ವೆಂಟ್ ಒಂದೇ ಇದೆ, ಸ್ಪ್ಲಿಟ್ ಆಗಿದ್ದರೆ ಚೆನ್ನಾಗಿರ್ತಿತ್ತು. ಇಬ್ಬರು ಕೂತ್ಕೊಂಡಾಗ ಅಥವಾ 3 ಜನ ಕೂತ್ಕೊಂಡಾಗ ಯಾರಿಗೆ AC ಗಾಳಿ ಹೋಗಬೇಕು ಅನ್ನೋದೇ ಚರ್ಚೆ ಮಾಡಬೇಕಾಗತ್ತೆ. ನೀವು ಒಂದೇ ಒಂದು ಕಡೆ ಗಾಳಿ ಹೋಗುತ್ತೆ, ಈ ಕಡೆ ಕೊಟ್ಟರೆ ಈ ಕಡೆ ಹೋಗುತ್ತೆ, ಆ ಕಡೆ ಕೊಟ್ಟರೆ ಆ ಕಡೆ ಹೋಗುತ್ತೆ. ಸ್ಪ್ಲಿಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇನ್ನು ಇಲ್ಲಿ ಒಂದು ಸ್ಟೋರೇಜ್ ಆಪ್ಷನ್ನ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ನಿಮ್ಮ ಮೊಬೈಲ್ ಫೋನ್ನ ಇಟ್ಕೋಬೋದು. ಇಲ್ಲಿ ಒಂದು C ಪೋರ್ಟ್ನ ಕೊಟ್ಟಿದ್ದಾರೆ, ಚಾರ್ಜ್ ಹಾಕ್ಕೊಂಡು ಇಲ್ಲೇ ನಿಮ್ಮ ಮೊಬೈಲ್ ಫೋನ್ನ ಇಟ್ಕೊಳ್ಬಹುದು. ಆ್ಯಂಡ್ ಹಾಗೆ 3 ಪಾಯಿಂಟ್ ಸೀಟ್ ಬೆಲ್ಟ್ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಈ ಒಂದು ಗಾಡಿನಲ್ಲಿ. ಹೆಡ್ ರೆಸ್ಟ್ 3 ಜನಕ್ಕೂ ಕೊಟ್ಟಿದ್ದಾರೆ. ಇಲ್ಲೊಂದು ಸೆಂಟ್ರಲ್ ಆರ್ಮ್ ರೆಸ್ಟ್ ಬರ್ತಾ ಇದೆ ವಿತ್ ಕಪ್ ಹೋಲ್ಡರ್ಸ್, ಅದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹಿಂದ್ಗಡೆ ಚಿಕ್ಕ ಮಕ್ಕಳನ್ನ ಕೂರಿಸ್ತೀರಾ ಅಂದರೆ ಅವ್ರಿಗೆ ಚೈಲ್ಡ್ ಸೀಟ್ಸ್ನ ನೀವು ಹಾಕೊಳ್ಬೋದು, ಅದಕ್ಕೆ ಆ್ಯಂಕರ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆಯೇ ಇಲ್ಲಿ ಗ್ರ್ಯಾಬ್ ಹ್ಯಾಂಡಲ್ಸ್ನ ಕೊಟ್ಟಿದ್ದಾರೆ. ಗ್ರ್ಯಾಬ್ ಹ್ಯಾಂಡಲ್ಸ್ಗೆ ಇಲ್ಲಿ LED
ಕ್ಯಾಬಿನ್ ಲೈಟ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಚೆನ್ನಾಗಿದೆ. ಹಿಂದ್ಗಡೆ ಕೂತ್ಕೊಂಡಾಗ ಈ ಒಂದು ಫೀಲಿಂಗ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ಈ ಥರ ಮೇಲೆ ನೀವು ಆಕಾಶನ ನೋಡ್ಕೊಂಡು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಬಿಸಿಲಿದೆ ಅಂದರೆ ಶೇಡ್ಸ್ನ ಹಾಕೋಬೋದು. ಸೊ ಓವರ್ ಆಲ್ ನೀವು ಗಾಡಿ ಓಡಿಸ್ತಿರೋ ಅಥವಾ ಜೊತೆ ಕೂತ್ಕೋತಿರೋ ನಿಮಗೆ ಕಂಫರ್ಟಬಲ್ ಫೀಲ್ ಮಾಡಿಸುತ್ತೆ MG ವಿಂಡ್ಸರ್ ಪ್ರೋ. ಗೈಸ್, ಇನ್ನು MG ವಿಂಡ್ಸರ್ ಪ್ರೋ ಗಾಡಿಯ ಟೇಲ್ ಗೇಟ್ಸ್ನ ನೀವು ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ರೀತಿ ಓಪನ್ ಅಪ್ ಮಾಡ್ಬೋದು. ಗ್ರ್ಯಾಂಡ್ ವ್ಯೂ ಡಿಸ್ಪ್ಲೇ ಇದೆಯಲ್ಲ, ಆ ಗ್ರ್ಯಾಂಡ್ ವ್ಯೂ ಡಿಸ್ಪ್ಲೇನಲ್ಲೇ ನೀವು ನಿಮ್ಮ ಟೇಲ್ ಗೇಟ್ನ ಓಪನ್ ಕ್ಲೋಸ್ ಮಾಡ್ಕೋಬೋದು. ಎರಡನೇದು ನಿಮ್ಮ ಕೀ ಫಾಬ್ ಇಲ್ಲಿ ಕೊಟ್ಟಿದ್ದಾರಲ್ಲ, ಈ ಮೂರನೇ ಆಪ್ಷನ್ನು, ಇದನ್ನು ಪ್ರೆಸ್ ಮಾಡಿದ್ರೆ ನಿಮ್ಮ ಟೇಲ್ ಗೇಟ್ಸ್ ಓಪನ್ ಅಪ್ ಆಗುತ್ತೆ. ಮೂರನೇದೇನಪ್ಪ ಅಂದರೆ ನೀವೇನಾದರೂ ಅಪ್ರೋಚ್ ಅನ್ಲಾಕ್ ಅವೇ ಲಾಕ್ ಆಪ್ಷನ್ನ ಎಂಗೇಜ್ ಮಾಡ್ಕೊಂಡಿದ್ದೀರಾ ಅಂದರೆ ನೀವು ಗಾಡಿ ಹತ್ರ ಹೋಗಿ ನಿಮ್ಮ ಟೇಲ್ ಗೇಟ್ ಹಿಂದ್ಗಡೆ ನಿಂತ್ಕೊಂಡ್ರೆ ಸಾಕು, ಅದೇ ಆಟೋಮೆಟಿಕ್ ಆಗಿ ನಿಮ್ಮನ್ನು ರೆಕಗ್ನೈಸ್ ಮಾಡಿ ಟೇಲ್ ಗೇಟ್ಸ್ನ ಓಪನ್ ಅಪ್ ಮಾಡುತ್ತೆ. ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿಮ್ಮ ಟೇಲ್ ಗೇಟಲ್ಲೇ ಒಂದು ಬಟನ್ನ ಕೊಟ್ಟಿದ್ದಾರೆ, ಅದನ್ನು ಪ್ರೆಸ್ ಮಾಡಿದ್ರೆ ಗಾಡಿಯ ಬೂಟ್ ಓಪನ್ ಅಪ್ ಆಗುತ್ತೆ. ಈಗ ಹತ್ತಿರ ಹೋಗ್ತೀನಿ, ಯಾವ ರೀತಿ ಪವರ್ ಟೇಲ್ ಗೇಟ್ಸ್ ಓಪನ್ ಅಪ್ ಆಗುತ್ತೆ ನೋಡೋಣ. ಗಾಡಿ ಲಾಕ್ ಆಗಿದೆ, ಹತ್ತಿರ ಹೋದ ತಕ್ಷಣ ಅಪ್ರೋಚ್ ಅನ್ಲಾಕ್ ಆಗುತ್ತೆ. ಎಸ್, ಆಯಿತು, ಅಪ್ರೋಚ್ ಅನ್ಲಾಕ್ ಆಯಿತು. ಎಸ್, ರೆಕಗ್ನೈಸ್ ಆಯಿತು ನೋಡಿ. ಒಂದು 4-5 ಸೆಕೆಂಡ್ ತೊಗೊಳುತ್ತೆ. ಸೊ ಈ ರೀತಿ ನಿಮ್ಮ ಟೇಲ್ ಗೇಟ್ಸ್ ಓಪನ್ ಅಪ್ ಆಗುತ್ತೆ. ಮ್ಯಾಸಿವ್ ಆಗಿರುವಂಥ 604 ಲೀಟರ್ ಬೂಟ್ ಸ್ಪೇಸ್ನ ಕೊಟ್ಟಿದ್ದಾರೆ. ನಿಮ್ಮ ಲಗೇಜ್ನ ಆರಾಮಾಗಿ ತುಂಬಿಸ್ಕೊಂಡು ಹೋಗ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೊಂದು ಟ್ರೇನ ಕೂಡ ಕೊಟ್ಟಿದ್ದಾರೆ, ಅದು ಚೆನ್ನಾಗಿದೆ. ಈ ಸೆಕೆಂಡ್ ರೋ ಸೀಟ್ನ ನೀವೇನಾದರೂ ಮಡ್ಚ್ಕೊಳ್ತೀರಾ ಅಂದರೆ ಇನ್ನೂ ಹೆಚ್ಚಿನ ಬೂಟ್ ಸ್ಪೇಸ್ ಸಿಗ್ತಾ ಇದೆ. ಸೊ ಹಾಗಾಗಿ ಹೆಚ್ಚಿನ ಲಗೇಜ್ನ ನೀವು ಕ್ಯಾರಿ ಮಾಡಬಹುದು. ಇನ್ನು ಬೂಟಲ್ಲಿ ಒಂದು ಸಣ್ಣ LED ಲ್ಯಾಂಪ್ನ ಕೊಟ್ಟಿದ್ದಾರೆ, ಕತ್ಲಲ್ಲಿ ನಿಮ್ಮ ಬೂಟ್ನ ಆಕ್ಸೆಸ್ ಮಾಡೋದಕ್ಕೆ. ಈ ಒಂದು ಟ್ರೇ ಕೆಳಗಡೆ ಏನಿದೆ ಚೆಕ್ಔಟ್ ಮಾಡೋಣ. ಎಲ್ಲಿಗೂ ಸ್ಪೇರ್ ವೀಲು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಈ ಗಾಡಿಗೆ ಸ್ಪೇರ್ ವೀಲ್ ಬರೋದಿಲ್ಲ. ಬದಲಾಗಿ ಇದೇನಪ್ಪ ಅಂದರೆ, ಆಗಲೇ ಹೇಳಿದ್ನಲ್ಲ ಇನ್ಫಿನಿಟಿ ಅವರ 9 ಸ್ಪೀಕರ್ ಸಿಸ್ಟಮ್ನ ಕೊಟ್ಟಿದ್ದಾರೆ ಅಂತ, ಅದರಲ್ಲಿ ಒಂದು ಸಬ್ವೂಫರ್ ಇದೆ ಅಂತ ಹೇಳಿದ್ನಲ್ಲ, ಆ ಸಬ್ವೂಫರೇ ಇದು. ಇಲ್ಲಿ ಸಬ್ವೂಫರ್ ಪ್ಲೇಸ್ ಆಗಿದೆ. ಬದಲಾಗಿ ಸ್ಪೇರ್ ವೀಲ್ ಕೊಡ್ಬೋದಿತ್ತಲ್ಲ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ. ನೋಡಿ, ಸ್ಪೇರ್ ವೀಲ್ ತುಂಬ ಕಮ್ಮಿ ಯೂಸ್ ಮಾಡೋದು ಟ್ಯೂಬ್ಲೆಸ್ ಟೈರ್ ಆಗಿರೋದ್ರಿಂದ, ಇನ್ ಕೇಸ್ ಟ್ಯೂಬ್ಲೆಸ್ ಟೈರ್ ಪಂಚರ್ ಆಯಿತು ಅಂದರೆ ಪಂಕ್ಚರ್ ಕಿಟ್ನ ಕೊಟ್ಟಿದ್ದಾರೆ. ಇದ್ರ ಮೂಲಕ ನೀವು ನಿಮ್ಮ ಟ್ಯೂಬ್ಲೆಸ್ ಟೈರ್ನ ಅಲ್ಲೇ ಪಂಕ್ಚರ್ ರಿಪೇರ್ ಮಾಡಿಕೊಂಡು ಓಡಿಸಬಹುದು. ಆ್ಯಂಡ್ ಇನ್ನು ಎಮರ್ಜೆನ್ಸಿ ಟ್ರ್ಯಾಂಗಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಈ ರೀತಿ ಇದೆ ನಿಮ್ಮ MG ವಿಂಡ್ಸರ್ ಪ್ರೋ ಬೂಟ್ ಸ್ಪೇಸ್. ತುಂಬ ಮ್ಯಾಸಿವ್ ಆಗಿದೆ, ಸಫಿಷಿಯೆಂಟ್ ಆಗಿದೆ. ಇನ್ನು ಈ ಒಂದು ಟೈಲ್ ಗೇಟ್ನ ನೀವೇನಾದರೂ ಕ್ಲೋಸ್ ಮಾಡಬೇಕು ಅಂದರೆ ಇಲ್ಲಿ ಕೊಟ್ಟಿದ್ದಾರಲ್ಲ ಹ್ಯಾಂಡ್ಲು, ಇಲ್ಲಿಂದ ನೀವು ಮ್ಯಾನ್ಯುಯಲ್ ಆಗಿ ಪ್ರೆಸ್ ಮಾಡ್ಬೋದು, ಆಗಲೂ ಕೂಡ ಅದೇ ಕ್ಲೋಸ್ ಆಗುತ್ತೆ. ಇಲ್ಲ ಅಂದರೆ ಈ ಬಟನ್ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಿದ್ರೆ ಅದೇ ಆಟೋಮ್ಯಾಟಿಕಲಿ ಕ್ಲೋಸ್ ಆಗುತ್ತೆ. ಸೂಪರ್ ಅಲ್ಲ? ಗಾಡಿ ಬಗ್ಗೆ ಇಷ್ಟೆಲ್ಲ ಹೇಳಿದೆ, ಇನ್ನು ಚಾರ್ಜಿಂಗ್ ಪೋರ್ಟ್ ಎಲ್ಲಿದೆ ಅದ್ರ ಬಗ್ಗೆ ಹೇಳಲಿಲ್ವಲ್ಲ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ನಿಮ್ಮ ಗಾಡಿಯ ಲೆಫ್ಟ್ ಸೈಡಲ್ಲೇ ಚಾರ್ಜಿಂಗ್ ಪೋರ್ಟ್ ಇದೆ. ಈ ಫ್ಲ್ಯಾಪ್ನ ಪ್ರೆಸ್ ಮಾಡಿದ್ರೆ ಈ ರೀತಿ ಓಪನ್ ಅಪ್ ಆಗುತ್ತೆ. ಇಲ್ಲೇ ನಿಮ್ಮ ಚಾರ್ಜಿಂಗ್ ಪೋರ್ಟ್ಸ್ನ ಕೊಟ್ಟಿದ್ದಾರೆ. ಗಾಡಿ ಜೊತೆಗೆ ಸ್ಟ್ಯಾಂಡರ್ಡ್ ಆಗಿ 7.4 kWh ಚಾರ್ಜರ್ ಬರುತ್ತೆ. ಜೊತೆಗೆ ನೀವೇನಾದರೂ ಟಾಪ್ ವೇರಿಯಂಟ್ ತೊಗೋತಿದ್ದೀರಾ ಅಂದರೆ ನಿಮಗೆ ಪೋರ್ಟೇಬಲ್ ಚಾರ್ಜರ್ ಕೂಡ ಸಿಗ್ತಾ ಇದೆ. ಹಾಗೆ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಕೂಡ ಇದೆ. ಆದಷ್ಟು ಬೇಗ ಅಂದರೆ 50 ಮಿನಿಟ್ಸ್ ಒಳಗೆ ನೀವು 20 to 80% ಚಾರ್ಜ್ ಮಾಡ್ಕೋಬೋದು ಈ ಒಂದು ಗಾಡಿನಲ್ಲಿ. ಇನ್ನೊಂದು ಈ ಪ್ರೋ ವರ್ಷನಲ್ಲಿರುವಂಥ ಬೆಸ್ಟ್ ಫೀಚರ್ ಏನಪ್ಪ ಅಂದರೆ V2V ಮತ್ತು V2L ಆಪ್ಷನ್ನ ಕೊಟ್ಟಿದ್ದಾರೆ. V2V ಅಂದರೆ ವೆಹಿಕಲ್ ಟು ವೆಹಿಕಲ್. ಈ ಒಂದು ಪೋರ್ಟ್ ಇದೆಯಲ್ಲ, ಈ ಒಂದು ಪೋರ್ಟ್ ಮುಖಾಂತರ ನೀವು ಬೇರೆ ಒಂದು ವೆಹಿಕಲ್ನ ನೀವು ಮನೆಯಲ್ಲಿ ಸ್ಕೂಟ್ರ್ ಇಟ್ಕೊಂಡಿರೋ ಅಥವಾ ಒಂದು MG ಕಾಮೆಟ್ ಇದೆ ನಿಮ್ಮ ಮನೇಲಿ ಜೊತೆಗೆ ಅಂದರೆ ಆ ಗಾಡಿನ ಆರಾಮಾಗಿ ಚಾರ್ಜ್ ಮಾಡ್ಕೋಬಹುದು. ಜೊತೆಗೆ V2L ಅಂದರೆ ವೆಹಿಕಲ್ ಟು ಲೋಡ್ ಆಪ್ಷನ್ ಅಂತ. ನೀವು ಎಲ್ಲಾದರೂ ಹೊರಗಡೆ ಹೋಗ್ತೀರಾ, ಸಣ್ಣದಾಗಿ ಮಿಕ್ಸಿ ಆಗಿರ್ಬೋದು, ಮೈಕ್ರೋವೇವ್ ಆಗಿರ್ಬೋದು, ಎಲ್ಲಾದರೂ ಕ್ಯಾಂಪ್ ಆಗ್ತೀರಾ ಅಂದರೆ ಅದರ ಲೈಟಿಂಗ್ ಸೆಟಪ್ ಆಗಿರ್ಬೋದು, ಎಲ್ಲವನ್ನು ಕೂಡ ಇದರಿಂದನೇ ಪವರ್ ಮಾಡ್ಬೋದು. ಸೊ ಆ ಫೀಚರ್ನ ಕೂಡ ಕೊಟ್ಟಿದ್ದಾರೆ V2L ಮತ್ತು V2V ಆಪ್ಷನ್. ಇನ್ನು ಈ MG ವಿಂಡ್ಸರ್ ಪ್ರೋ ಬ್ಯಾಟರಿ ರೇಂಜ್ ಮತ್ತೆ ಚಾರ್ಜಿಂಗ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳೋದಾದ್ರೆ, ಇದು ಪ್ರೋ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ 52.9 kWh ಬ್ಯಾಟರಿನ ಆಫರ್ ಮಾಡ್ತಿದ್ದಾರೆ. ಇದರ ಮೋಟರ್ 100 kW ಅಂದ್ರೆ 134 ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ವಿತ್ 200 Nm ಟಾರ್ಕ್. IDC ರೇಂಜ್ ಬಂದು 449 ಕಿಲೋಮೀಟರ್ ಆಗಿದ್ರು ಕೂಡ ರಿಯಲ್ ವರ್ಲ್ಡ್ ಅಲ್ಲಿ ಟ್ರಾಫಿಕ್ ಕಂಡೀಷನ್ಸ್ ಆಗಿರ್ಬೋದು, ಓಡಿಸುವಂತ ರೀತಿ ಆಗಿರ್ಬೋದು ಚೇಂಜ್ ಆಗೋದ್ರಿಂದ ಅಪ್ ಟು 350 ಕಿಲೋಮೀಟರ್ಸ್ ರಿಯಲ್ ವರ್ಲ್ಡ್ ರೇಂಜ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಫಾಸ್ಟ್ ಚಾರ್ಜಿಂಗ್ ನ ಯೂಸ್ ಮಾಡಿಕೊಂಡು ನೀವೇನಾದ್ರೂ ಚಾರ್ಜ್ ಮಾಡಿದ್ರೆ 20 to 80% ಬರೀ 50 ನಿಮಿಷದಲ್ಲಾಗುತ್ತೆ. ಅಂಡ್ 7.4 kWh ಹೋಮ್ ಚಾರ್ಜರ್ ನ ಯೂಸ್ ಮಾಡ್ಕೊಂಡು ಚಾರ್ಜ್ ಮಾಡಿದ್ರೆ 10 to 100% 9.5 hours ಅಲ್ಲಿ ಚಾರ್ಜ್ ಆಗುತ್ತೆ. ಇಷ್ಟೆಲ್ಲ ಆಪ್ಷನ್ಸ್ ಫೀಚರ್ಸ್ ಇರುವಂತಹ MG ವಿಂಡ್ಸರ್ ಪ್ರೋ ನ ಎಕ್ಸ್ ಶೋರೂಮ್ ಪ್ರೈಸ್ ಎಷ್ಟು ಅಂದ್ರೆ, ಒಟ್ಟು 2 ವೇರಿಯಂಟ್ ಅಲ್ಲಿ ಈ ಗಾಡಿ ಬರುತ್ತೆ, ಎಕ್ಸ್ಕ್ಲೂಸಿವ್ ಪ್ರೋ ಮತ್ತೆ ಎಸೆನ್ಸ್ ಪ್ರೋ ಅಂತ. ಹಾಗೆ 6 ಕಲರ್ ಆಪ್ಷನ್ಸ್ ನಿಮ್ಗೆ ಸಿಗ್ತಾ ಇದೆ. ನೀವು ಈ ಗಾಡಿನ ಬ್ಯಾಟರಿ ಆಸ್ ಅ ಸರ್ವಿಸ್ ಅಲ್ಲಿ ಬ್ಯಾಟರಿನ ರೆಂಟ್ ತಗೋಬಹುದು. ಆ ರೀತಿ ತಗೋತೀನಿ ಅಂದ್ರೆ 12,24,999 ರೂಪಾಯಿಂದ ಈ ಗಾಡಿಯ
ಬೆಲೆ ಶುರುವಾಗ್ತಿದೆ. ಇಲ್ಲ ನಾನು ಗಾಡಿನ ಕಂಪ್ಲೀಟ್ ಆಗಿ ಬೈ ಮಾಡ್ತೀನಿ ಅಂದ್ರೆ 17,24,800 ರೂಪಾಯಿಂದ ಇದರ ಎಕ್ಸ್ ಶೋರೂಮ್ ಪ್ರೈಸ್ ಶುರುವಾಗ್ತಿದೆ. ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ. ಹಾಗೇನೆ ನೀವೇನಾದ್ರೂ ನಮ್ಮ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೈಸೂರು MG ಮೋಟಾರ್ಸ್ ದ್ಯುತಿ ಆಟೋಮೊಬೈಲ್ಸ್ ಅಲ್ಲಿ MG ವಿಂಡ್ಸರ್ ಕಾರ್ನ ತಗೋತಿದ್ದೀರಾ ಅಂದ್ರೆ ನಿಮಗೋಸ್ಕರ ಒಂದು ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಆಫರ್ ಸಿಗ್ತಾ ಇದೆ. ಬುಕಿಂಗ್ ಮಾಡುವಾಗ ಈ ವಿಡಿಯೋನ ಅವ್ರಿಗೆ ತೋರ್ಸೋದ್ ಮರಿಬೇಡಿ. ಸೊ ಯಾರೆಲ್ಲ ಒಂದು 20 ಲಕ್ಷ ರೂಪಾಯಿ ಒಳಗಡೆ ನಿಮ್ಮ ಫ್ಯಾಮಿಲಿಗೆ ಒಂದು ಒಳ್ಳೆ EV ಕಾರ್ನ ನೋಡ್ತಾ ಇದ್ದೀರಾ, ರೇಂಜು ಚೆನ್ನಾಗಿ ಕೊಡಬೇಕು, ಬೇಗ ಚಾರ್ಜಿಂಗು ಕೂಡ ಆಗಬೇಕು, ಹಾಗೇನೆ ಪರ್ಫಾರ್ಮೆನ್ಸು ಫೀಚರ್ಸು ಎಲ್ಲ ಯಥೇಚ್ಛವಾಗಿರಬೇಕು ಅನ್ನೋರಿಗೆ ಹೇಳಿ ಮಾಡಿಸಿದಂಥ ಗಾಡಿ ಆಗಿದೆ ಈ ಒಂದು MG ವಿಂಡ್ಸರ್ ಪ್ರೋ. ನೀವೇನಾದರೂ ಬೇರೆ EVನ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ಒಂದು ಸಲ ನಾನು ಹೇಳ್ತೀನಿ ಕೇಳಿ, ಒಂದು ಸಲ ಈ ಒಂದು ಗಾಡಿನ ನೀವು ಟೆಸ್ಟ್ ಡ್ರೈವ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು. ಸೊ ನೀವೇನಾದರೂ ಈ ಗಾಡಿನ ಟೆಸ್ಟ್ ಡ್ರೈವ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ದ್ಯುತಿ ಆಟೋಮೊಬೈಲ್ಸ್ MG ಮೋಟಾರ್ಸ್ ಡೀಲರ್ಶಿಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಟೆಸ್ಟ್ ಡ್ರೈವ್ ತಗೊಳ್ಳಿ. ಹ್ಯಾಪಿ ಡ್ರೈವಿಂಗ್. ಸೊ ಗೈಸ್, ಇದಾಗಿತ್ತು MG ವಿಂಡ್ಸರ್ ಪ್ರೋ ಗಾಡಿಯ ರಿವ್ಯೂ. ಐ ಹೋಪ್ ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ಅಂತ. ಹಾನೆಸ್ಟ್ ಆಗಿ ಗಾಡಿ ಬಗ್ಗೆ ಎಲ್ಲ ವಿಚಾರಗಳನ್ನು ಡೀಟೇಲ್ ಆಗಿ ನಿಮಗೆ ಕೊಡುವಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಸೊ ಈ ಒಂದು ಪ್ರಯತ್ನ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಅದನ್ನು ಒತ್ತಿ ಸಪೋರ್ಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ ಮೋಟೋಟೆಕ್ ಕನ್ನಡ ಅಂತ, ಅದನ್ನು ಕೂಡ ನೀವು ಫಾಲೋ ಮಾಡ್ತಾ ನಮಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬಹುದು. ಆ್ಯಂಡ್ ಈ ಒಂದು ಗಾಡಿಯ ರಿವ್ಯೂನಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು, ಇಷ್ಟ ಆಗಿಲ್ಲ, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಅದನ್ನು ಖಂಡಿತವಾಗ್ಲೂ ಓದಿ ನಿಮಗೆ ರಿಪ್ಲೈ ಮಾಡ್ತೀನಿ. ಇದೇ ಥರದ ಇನ್ನೊಂದು ರಿವ್ಯೂನಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್, ದಿಸ್ ಇಸ್ ಮೀ ಪುನೀತ್. ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಕನ್ನಡ. ಶುಭ ದಿನ. ಮೋಟೋಟೆಕ್ ಕನ್ನಡ.